ಎಜಿ ನ್ಯೂಸ್ಗೆ ಸ್ವಾಗತ. ಶಾಸಕರಾದ ವಿಠಲ್ ಹಲ್ಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಮಾರ್ಗದರ್ಶನದಲ್ಲಿ ರಾಣಿ ಶುಗರ್ಸ್ ಕಾರ್ಖಾನೆ ನಡೆಸುತ್ತೇವೆ. ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಲಿ ವ್ಯವಸ್ಥಾಪಕ ನಿರ್ದೇಶಕರು ಆದ ಮೋಹನ್ ಹಿರೇಮಠ ಹಾಗೂ ನಿರ್ದೇಶಕರು ಆದ ಸಾವಂತ ಕಿರುಬನವರ್, ಎಮ್ಮಿ ಪುಂಡಿ ಶೇಬಣ್ಣನವರ್, ಹುಬಲಿಕರ್, ಬೆಂಡಿಗೇರಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರಿ MD ಇರಲೇಬೇಕು ಒಂದು ಪಾಯಿಂಟ್. ಈಗಿರ್ತಕ್ಕಂಥ ಹಿರೇಮಠ ಸಾಹೇಬರಿಗೆ ವಯೋಸಹಜ ನಿವೃತ್ತಿ ಸಹಜ ವಯಸ್ಸಾಗಿದೆ. ಆಕ್ಚುಲಿ ಅವರು ರೂಲ್ಸ್ ಪ್ರಕಾರ ಇರಂಗಿಲ್ಲ, ಅವ್ರು ವಿಶ್ರಾಂತಿ ಪಡೀಲಿ, ಸರ್ಕಾರಿ MDನೇ ಮುಂದುವರಿಲಿ ಅಂತ. ಈಗ ಅವ್ರೇನ್ ಹೇಳಿಕೆ ಕೊಟ್ಟಾರಲ್ಲ, ಈಗ ನಿವೃತ್ತಿ MD ಅವ್ರು ಬ್ಯಾಡ್ ಅಂತೇಳಿ ಇದ್ರ ಹಿಂದ ಅವ ಅಪಾರ್ಟ್ಮೆಂಟ್ ಮಾಡ್ಕೊಂಡು ನಾವು ವಿಶ್ವನಾಥ್ ಹಿರೇಮಠ ಇದ್ರಲ್ಲ, ಅವಾಗೂ ಅವಂದೆಲ್ಲ ಡೇಟ್ ಮುಗಿದೋಗ್ಬಿಟ್ಟಿತ್ತಲ್ಲ. ಅವನ್ ಯಾಕ ಈ ಜ್ಞಾನ ಅವಾಗ ನಿಮ್ಗೆ ಯಾಕೆ ಬರ್ಲಿಲ್ಲ? ಈ ಜ್ಞಾನ ಈಗೇನ್ ಕೇಳತ್ತನಲ್ಲ, ವಯಸ್ಸಾದವ್ರನ್ನ ಮಾಡ್ಕೋಬಾರ್ದು ಅಂತೇಳಿ ಈ ಜ್ಞಾನ ಅವಂಗ ಅವಾಗ ಇತ್ತೋ ಇಲ್ಲೋ? ಅವ 62 ವಯಸ್ಸಾಗಿದಾವ, 63 ವಯಸ್ಸಾಗಿದಾವ ಅನ್ನೋದನ್ನ ಅವ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ ಬಂದಿದ್ಲ. ಅವಾಗ ಅವ ಕಲ್ಪನಾ ಬರ್ಲಿಲ್ಲ. ನಮಗ ವಯಸ್ಸು ಮುಖ್ಯ ಅಲ್ಲ, ರೈತರ ಕಾಳಜಿ ಬಯಸಾವನ ಮುಖ್ಯ. ಸಣ್ಣವ ದೊಡ್ಡವ ಅವಶ್ಯಕತೆ ಇಲ್ಲ. ಯಾವ ರೈತರ ಕಾಳಜಿ ಬಯಸ್ತಾನು, ಯಾವ ರೈತರ ಬಗ್ಗೆ ಕಾಳಜಿ ತಗೋತಾನು, ಯಾರು ಕರೆಕ್ಟ್ ಬಿಲ್ ಕೊಡ್ಬೇಕು, ನಿಯತ್ಲೆ ಫ್ಯಾಕ್ಟ್ರಿ ನಡೆಸ್ಬೇಕಂತೇಳಿ ಯಾರ ಮನಸ್ಥಿತಿ ಇರ್ತತಿ ಅವರ ಮುಖ್ಯ. ವಯಸ್ಸೇನ್ ಬಂದ್ ಏನ್ ಮಾಡ್ತೈತಿ? ವಯಸ್ಸೇನ್ ಬಂದ್ ಫ್ಯಾಕ್ಟ್ರಿ ನಡೆಸ್ತತಿ. ಈಗ ಇದಕ್ಕಿಂತ 90 ವಯಸ್ಸವ್ರದಾರು, 18 ವಯಸ್ಸವ್ರದಾರು, 21 ವಯಸ್ಸವ್ರದಾರು, ಅವ್ರಿಗೇನ್ ಫ್ಯಾಕ್ಟ್ರಿ ನಡೆಸೋ ಅನುಭವ ಬೇಕಲ್ಲ. ಈಗ ಇದ್ರ ಜೊತೆಗೆ ಮೀನಾಕ್ಷಿ ನೆಲಗಳಿ ಅಂತಕ್ಕಂಥ ಮಹಿಳಾ ನಿರ್ದೇಶಕಿಯವರು ಅವರು ಸಹ ಒಂದು ರೀತಿ ಸರ್ಕಾರಿ MD ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಇದು ಮಾಡಿದ್ರು. ಅದ್ರ ಬಗ್ಗೆ ಕರೆಕ್ಟ್ರೆ. ಒಂದ್ ವಿಷಯ ಏನಂದ್ರ, ಅಪ್ಪ ಹೆಣ್ಮಗಳು ಒಳ್ಳೆ ಮನುಷ್ಯಳ, ನಾವೇನ್ ಕೆಟ್ಟಂತೂ ಬಯಸಲ್ಲ, ಒಳ್ಳೆ ಮನುಷ್ಯರು. ಪಾಪ ಅವ್ರಿಗೆ ರೈತರ ಬಗ್ಗೆ ಅನ್ನುವಂಥ ಸ್ವಲ್ಪ ಕಾಳಜಿ ಇಲ್ಲ. ಯಾಕೆ ಕಾಳಜಿ ಇಲ್ಲ ಅಂದ್ರ, ಯಾರ ರೈತ ಹೊಲದಾಗ ಹೋಗಿ ಗಳೆ ಹೊಡೆದ ಕಬ್ಬು ತುಂಬಿ ಕಬ್ಬು ಹಾಕಿ ಆ ರೈತನ ಸಂಕಟ ಏನತ್ತ ಅನ್ನೋದು ಯಾರಿಗೆ ಅನುಭವ ಇರ್ತತಿ, ಅವ್ರಿಗೆ ಅಷ್ಟ ಆ ರೈತನ ಬಗ್ಗೆ ಅನುಭವ ಇರ್ತತಿ. ಅವ್ರಿಗೆ ಪಾಪ ಗೊತ್ತಿಲ್ಲ. ಅವ್ರು ಸೀಟ್ಯಾಗಿದ್ದ ಜನ ಮಹಿಳಾ ಕೋಟಾದಾಗ ಆರಿಸಿ ಬಂದವ್ರು. ಒಳ್ಳೆ ಮನುಷ್ಯಳನ, ಅದ ಒಳ್ಳೆ ಮನುಷ್ಯಳನ, ಆಕೇನ್ ಕೆಟ್ಟಲ್ಲ, ಒಳ್ಳೆ ಮನುಷ್ಯರನ. ಅವ್ರೇನ್ ಕೆಟ್ಟ ಅಂತ ನಾವೇನ್ ಬಯಸಲ್ಲ. ಅನುಭವ ಒಂದ್ ಸ್ವಲ್ಪ ಈ ಇದ್ರ ಒಳಗೆ ಕಮ್ಮಿ ಐತವ್ರು. ರಾಜಕಾರಣ ಇದ್ರೊಳಗೆ ಅನುಭವ ಹೆಚ್ಚೈತವ್ರು. ಎಲ್ಲ MP ರಾಜಕಾರಣ ಮಿನಿಸ್ಟರ್ಗಳು ಚುನಾವಣೆದಾಗ ಹೆಂಗ್ ಗೈಡೆನ್ಸ್ ಕೊಡ್ಬೇಕು, ಹೆಂಗ್ ಓಟ್ ಹಾಕಿಸ್ಬೇಕು ಅನ್ನೋ ಅನುಭವ ಪಾಪ ಆಕಿಗೆ ಐತಿ. ಹೆಂಗ್ ಕಬ್ಬು ತರಬೇಕು, ಹೆಂಗ್ ಕಬ್ಬಿನ ರೈತರ ಮೇಲೆ ಹೊಂದಾಣಿಕೆ ಇರ್ಬೇಕು, ಯಾವ ಗಾಡಿ ಅವ್ರ ಕಷ್ಟ ಏನೈತಿ ಅನ್ನೋದು ಪಾಪ ಇದ್ರಾಗ ಅನುಭವ ಇಲ್ಲ ಅವ್ರಿಗೆ. ಆಯ್ತು ಕಾಳಜಿ ಹಂಗ ಐತಿ. ಹೆಂಗ ಕಷ್ಟ ಆಕತ್ತ ಅವ್ರಿಗೆ ಅನ್ನೋದು ಅನುಭವ ಇಲ್ಲ ಅವ್ರಿಗೆ. ರೈತರಿಗೆ ಕಷ್ಟ ಹೆಂಗ ಆಕತ್ತ ಅನ್ನೋದು ಗೊತ್ತಿಲ್ಲ. ಮತ್ತ ಒಂದ್ 30 ಟನ್ನೋ 40 ಟನ್ನೋ ಕಬ್ಬ ಯಾರಿಗಾರ ಪಾಲೆ ಹಚ್ಚಿ ಬೆಳೆಸ್ತವ್ರಿಗೆ ಆ ಪಾಲೆ ಮಾಡಿದವಂಗ ಅನುಭವ ಇರ್ತದೆ. ಸ್ವಂತ ಕಬ್ಬಿನ ಬೀಜ ತುಳಿಯವಂಗ ಅಷ್ಟ ಅನುಭವ ಇರ್ತದೆ ರೈತನ ಅನುಭವ. ಅವ್ರಿಗೆ ಯಾವ ಅನುಭವ ಇಲ್ಲ. ಅದಕ್ಕೆ ಅವ್ರನ್ನ ತಗೊಂಡ್ ಬರ್ರಿ, ಇವ್ರನ್ನ ತಗೊಂಡ್ ಬರ್ರಿ ಅಂತ ಹೇಳವ್ರ ಅಷ್ಟ. ನಾವಂತೂ ಬೋರ್ಡ್ನವರೆಲ್ಲ ಇವರೇ ಮುಂದುವರಿಲಿ, ರೈತರಿಗೆ ಆಶ್ವಾಸನೆ ಕೊಟ್ಟಿದಾರು, ಜನರಲ್ ಬೋರ್ಡ್ ಒಳಗೆ ಆಶ್ವಾಸನೆ ಕೊಟ್ಟಿದಾರು. ನಾವು 3000 ರೂಪಾಯಿ ಬಿಲ್ ಕೊಡತ್ತೀವಿ ಅಂತೇಳಿ. ಆ ಪ್ರಕಾರ ಅವರು 2800 ಕೊಡೋಣ ಅಂದ್ರು. ನಾವೆಲ್ಲರೂ ಕೂಡ್ಕೊಂಡು ಬ್ಯಾಡ್ರ ಸರ, ಈ ಸಾಧಾರಣ ಒಂದ್ 10-15 ವರ್ಷದಿಂದ ಹಿಂದುಗಡೆ ಬಿಲ್ ಕೊಡುದಿಲ್ಲ ಅನ್ನೋದು ರೈತರ ತಲೆಯಾಗ ಐತಿ. ನಾವು ಒಮ್ಮೆ ಬಿಲ್ ಕೊಡೋನು, ಬೇಕಾದಷ್ಟು ಕಷ್ಟ ಆಗಲ್ಲ ನಮ್ಗ ಅಂತ ತಿಳ್ಕೊಂಡು ನಾವು ತೀರ್ಮಾನ ತಗೊಂಡಾಗ ಅವ್ರು 2800 ಕ್ಯಾನ್ಸಲ್ ಮಾಡಿ 3000 ರೂಪಾಯಿನ ಬಿಲ್ ಹಾಕುವಂತ ವ್ಯವಸ್ಥೆ ಮಾಡಿದಾರು. ಮತ್ತು ರೈತರ ಬಗ್ಗೆ ಅವ್ರಿಗೆ ಆದಂತ ಕಾಳಜಿ ಅವ್ರಿಗೆ ಅನುಭವ ಐತಿ. ಆಭರಣ 4-5 ಫ್ಯಾಕ್ಟ್ರಿ ಅವರು ಕೆಲಸ ಮಾಡಿದಾರು. ಆ ಫ್ಯಾಕ್ಟ್ರಿ ಒಳಗ ಅವ್ರಿಗೆ ಅನುಭವ ಐತಿ. ರೈತರ ಬಗ್ಗೆ ಕಾಳಜಿ ಐತಿ, ವರ್ಕರ್ ಬಗ್ಗೆ ಕಾಳಜಿ ಐತಿ ಅನ್ನೋದು ಅವ್ರು ನಮಗ ಅನ್ಸೈತಿ. ಕಾಳಜಿನೂ ತಗೊಂಡಾರ. ಮತ್ತು ಈ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನ ₹1 ಇರಾಕಿಲ್ಲ ನಮಗೆ ತಂದ್ಕೊಡಿ, ಎಲ್ಲಾರು ಫ್ಯಾಕ್ಟ್ರಿನ ಕಿಲಿಯಾಕತ್ತಂತ ಬಿಟ್ಟು ಹೋಗಿದ್ರ. ಅವ್ರು ತಮ್ಮ ಕೆಪಾಸಿಟಿ ಮೇಲೆ ಎಲ್ಲಾ ಇತರ ಒಳಗ ಸಾಮಾನು ತರಿಸಿದ್ರು. ಮಿಲ್ಲು ಚಲೋ ನಡೆಸಿದಾರು. ಬಂಗಾರಂಗ್ ಮಿಲ್ ನಡೆದತಿ. ರೈತರಿಗೆ ಇವ್ರ ಮೇಲೆ ಒಂದು ನಂಬಿಕೆ ಐತಿ. ರೈತರ ಕಬ್ಬು ತರತಾರು ಅವ್ರ ಗ್ಯಾರಂಟಿ ಮೇಲೆ. ಈ ವರ್ಷ ಚಂದ ಸೀಸನ್ ನಡೆಸಿ ಆ ರೈತರಿಗೆ ಯಾವತ್ತೂ ಬಿಲ್ ಕಬ್ಬಿನ ಫ್ಯಾಕ್ಟ್ರಿ ಬಂದಾಗ ಎಷ್ಟು ಜನ ಕಬ್ಬು ಹಚ್ಚಿದಾರ ಅಷ್ಟ್ರಿಗೂ ಬಿಲ್ ಮುಟ್ಟುವಂತ ವ್ಯವಸ್ಥೆ ಮಾಡೋಣ ಅಂತೇಳಿ ಅವ್ರು ನಮ್ಗ ಮಾತು ಕೊಟ್ಟಿದಾರು. ನಮ್ದು ಅದ ಆಸೆ ಐತಿ. ನಾವು ಫ್ಯಾಕ್ಟ್ರಿ ಬಂದವಾಗಿ 4-5 ದಿವಸ ಒಳಗಾಗಿ ಕಬ್ಬಿನ ರೈತರ ಬಿಲ್ ಎಲ್ಲ ಮುಟ್ಟುವಂತ ವ್ಯವಸ್ಥೆ ಮಾಡೋಣ ಅಂದಾರು. ಆ ಪ್ರಕಾರ ಅವ್ರ ದುಡ್ಡಿನ ವ್ಯವಸ್ಥಾನು ತಮ್ಮದೇ ಕೆಪಾಸಿಟಿ ಮೇಲೆ ಮಾಡ್ಕೊಂಡಾರ. ಎಲ್ಲಾ ಬಿಲ್ ಹಾಕುವಂತ ಶಕ್ತಿನೂ ಅವ್ರಂತ ಕೈತಿ. ನಮಗೂ ಅದು ಗ್ಯಾರಂಟಿ ಐತಿ.
ಹ್ಮ್. ಮಾತು ಹೇಳಿದ್ದಾರೆ. ಹ್ಮ್. ನಾಸಿರ್ ಭಗವಾನ್ ಅವರೇ ಅಧ್ಯಕ್ಷ ಆಗ್ಲಿ, ನಾವು ಎಲ್ಲ ಸಪೋರ್ಟ್ ಆರ್ಥಿಕ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅವ್ರ ಬೋರ್ಡ್ ಅವರು ಸಹ ಅವ್ರು ಅಧ್ಯಕ್ಷ ಮಾಡ್ತಾರೆ ಅಂತ ಯಾವ ವಿಶ್ವಾಸ ನೀವು ನಮ್ಮ ಅಧ್ಯಕ್ಷ ಮಾಡ್ತೀರಿ? ಅಲ್ಲ, ನಾವು ಒಂದ್ ಏನೈತಿ ಅಂದ್ರ ನಮ್ಮ ಕ್ಷೇತ್ರದಾಗ ನಮ್ಮ MLA ಆದಂತಾರ ಬಾಬಾ ಸಾಹೇಬ್ ಪಾಟೀಲ್ ಅವ್ರು. ನಮ್ದು ಎಲ್ಲಾ ಸಮಸ್ಯೆಗಳು ಬಂದ ಟೈಮ್ದಾಗ ಅವ್ರಂತ ಹೋದ್ವು ನಾವು. ಇಲ್ರಿ ಶಾಸಕರ ಮತ್ತು ನಮ್ಮದೇ ಆದಂಥ ಸರ್ಕಾರ ಐತಿ, ನೀವು ನಮ್ಮ ಶಾಸಕರಿದ್ದೀರಿ, ಸಾಧಾರಣ 25ರಿಂದ 30 ಸಾವಿರ ನಿಮ್ಮ ಕ್ಷೇತ್ರದಾಗ ಓಟ್ ಈ ಫ್ಯಾಕ್ಟ್ರಿಯಿಂದ ಬರ್ತಾವು. ಈ ಫ್ಯಾಕ್ಟ್ರಿ ಉಳಿಸಿರ 25ರಿಂದ 30 ಸಾವಿರ ಮಂದಿನ ಅನ್ನ ಹೊಟ್ಟಿ ತುಂಬಿಸ್ತಾನೆ ನೀವು. ಇದು ಏನಾರ ಅಕಸ್ಮಾತ್ ಸಮಸ್ಯೆ ಆದ್ರೆ 1000 ಕೋಟಿ ಗಂಟ್ಲೆ ಕೊಂಡು ತಗೊಂತ ಫ್ಯಾಕ್ಟ್ರಿ ಲೈಡರ್ಗಳು ಭಾಳ ಮಂದಿ ಅದಾರು. ಅವರು ಹ್ಞೂ ಅನ್ಕೊಡ್ಕ ಈ ಫ್ಯಾಕ್ಟ್ರಿ ಮೇಲೆ ಕಣ್ಣು ಇಟ್ಕೊಂಡು ಕುಂತಾರು. ಅದನ್ನ ನೀವು ನಿಮ್ಮ ಇದ್ರೊಳಗೆ ಇದನ್ನ ಮಾಡಿ ಬಿಡಬಾರ್ದು ಅಂದಾಗ ನೀವೆಲ್ಲರೂ ಗಟ್ಟಿಯಾಗಿರಿ, ಪ್ರಾಮಾಣಿಕಲೆ ದುಡ್ರಿ. ನೀಯತ್ಲೆ ಹಿಂದಿಂದ ಏನಾರ ಹಾಳಾಗಿ ಹೋಯಿತು ಏನಾಗಿತ್ತು ನಾ ಇಲ್ಲ ಟೈಮ್ದಾಗ ಗೊತ್ತಿಲ್ಲ. ಈ ಸಲ ನಿಮ್ಮ ಫ್ಯಾಕ್ಟ್ರಿ ನಡೆಸ್ರಿ, ನಿಮ್ಮ ದುಡ್ಡಿಗೆ ಅವ್ರ ಫ್ಯಾಕ್ಟ್ರಿ ಚಾಲೂ ಮಾಡೋದ್ರ ಮಟ್ಟ ರೊಕ್ಕ ಬೇಕಾಗಿದಾವೆ. ಅದಕ್ಕಾಗಿ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ನೀವು ಮಾಡ್ರಿ ಅಂತ ಹೇಳಿದಾಗ ಅವರು ನಮ್ಮ ಮೇಲೆ ನಂಬಿಕೆ ಇಡಲಿಲ್ಲ. ಅವರು ಶಾಸಕರ ಮೇಲೆ ನಂಬಿಕೆ ಇಟ್ಟುಕೊಂಡ, ಶಾಸಕರು ಅವರು ಮಾತಾಡಿಕೊಂಡ 2 ಸಲ 3 ಸಲ ಮೀಟಿಂಗ್ ಮಾಡಿಕೊಂಡ ನಮಗೆ ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಅವ್ರು ಮಾಡ್ರ. ಹಲಿಗೇಕರ್ ಸಾಹೇಬ್ರು ಅವ್ರಿಗೆ ನಾವು ರೊಕ್ಕ ಹೊಳ್ಳಿ ಕಟ್ತೇವು, ಹೊಳ್ಳಿ ಇವ್ರು ಫ್ಯಾಕ್ಟ್ರಿ ಚಲೋ ನಡ್ಸಾತಾರು, ಕ್ರಷಿಂಗ್ ಮಾಡಾಕತ್ತಾರ ಅನ್ನೋದು ಅವ್ರಿಗೂ ವಿಶ್ವಾಸ ಐತಿ. ನಮ್ಮ ರೊಕ್ಕ ಬರ್ತೈತೆ ಅನ್ನೋದು ಅವ್ರಿಗೂ ನಂಬಿಕೆ ಐತಿ. ಮತ್ತು ಇವ್ರು ಏನಾರ ತಪ್ಪು ಮಾಡಿದ್ರೆ ಇವ್ರಿಗೆ ಬುದ್ಧಿ ಹೇಳುವಂಥ ಶಕ್ತಿ ನಮ್ಮ ಶಾಸಕರಿಗೂ ಐತಿ. ನಮಗೆ ಎರಡೂ ನಂಬಿಕೆ ಮೇಲೆ ನಾವು ಫ್ಯಾಕ್ಟ್ರಿ ನಡ್ಸಾತೇವು. ಅದಕ್ಕಾಗಿ ಹಲಿಗೇಕರ್ ಸಾಹೇಬರು ನಮ್ಗೆ ಸಹಕಾರ ಮಾಡಿದಾರು. ನಮ್ಮ ಶಾಸಕರು ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ವಹಿಸ್ಕೊಂಡಾರು. ಈ ಫ್ಯಾಕ್ಟ್ರಿ ಒಳ್ಳೆಯದನ್ನು ಉಳಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಪ್ರಸ್ತಾವನೆ ಐತಿ. ಸರ್ಕಾರಕ್ಕೆ ಅವರು ಮನವಿ ಮಾಡ್ಕೊಂಡಾರ, ನನ್ನ ಕ್ಷೇತ್ರದಾಗಿನ ಸರ್ಕಾರದ ಏನಾರ ಅನುದಾನ ಕೊಡ್ರಿ ಅಂತೇಳಿ. ನೀವೆಲ್ಲ ಬೋರ್ಡ್ ನಡೆಸ್ತಾ ಇದ್ರಿ, ಓಕೆ. ಒಂದು 6ರಿಂದ 7 ಜನ ಪ್ರೈವೇಟ್ ಅವ್ರು ಬಂದು ಇದನ್ನ ಖಾಸಗಿ ಇದಕ್ಕೆ ವಹಿಸಿ ನಾವು ನಡೆಸ್ತೀವಿ ಅಂತ ಬಂದಿದ್ರು ನಿಮ್ಮ? ಇಲ್ಲ, ನಮ್ಮಂತ್ರ ಇಲ್ಲಿ ಮಠ ಯಾರೂ ಬಂದಿಲ್ಲ. ಈಗ ನಮ್ಮ ಬಾಗವಾನವ್ರ ಹಿಂದಕ್ಕೆ ಒಮ್ಮೆ ಚೇರ್ಮನ್ ಇದ್ದಾಗ ಅವರ ಅಂದಿದ್ರು, ಏನ್ ಇದನ್ನೆಲ್ಲ ಭಾಳ ಗದ್ಲತಿ, ಇದನ್ನ ಪ್ರೈವೇಟ್ದವ್ರಿಗೆ ಕೊಟ್ಟು ಬಿಡೋನು, ಎಲ್ಲ ಚಲೋತಾಗಿ ನಡೆಸ್ತಾರಂತೆ. ಯಾವಾಗ ಅಂದ್ರ ಅವ್ರದೇ ಆದಂಥ ಫ್ಯಾಕ್ಟ್ರಿ ಒಂದು ಕಟ್ಟಾಕಿ ಓಡಾಡಕತ್ತಿದ್ರು. ಆ ಟೈಮ್ದಾಗ ಇದನ್ನ ಯಾವಂಗಾರ ಮಾರಿ ತಾ ಫ್ಯಾಕ್ಟ್ರಿ ಕಟ್ಟೋ ಲೆಕ್ಕದಾಗ ಅವ ಇದ್ದಿದ್ದು. ನಿನ್ನ ಜನ ಏನು ಅರಿಸ್ಕೈಸವ್ರು ಸಂಸ್ಥಾ ಉಳಿಸ್ತಿ ಅಂತ ಅರಿಸ್ಕೈಸ್ಬಾರ್ದು. ಇದೇ ಶಬ್ದ ಬರಾನ ಇನ್ನೇಮ್ ಎಲ್ಲಾರ ಬಂದ್ಗಿಂದಿತ್ತು, ಕ್ಷೇತ್ರ ಜನ ಕಲ್ಲು ತಗೊಂಡು ಒಗದು ಬೆನ್ನು ಹತ್ತಾರ ನಮಗಂತ ಹೇಳಿ ನನ್ನ ಮುಂದೆ ಚರ್ಚೆ ಆಯ್ದಾಗ ಅವ್ರ ಫ್ಯಾಕ್ಟ್ರಿನೂ ಕಟ್ಟಬೇಕಂತೇಳಿ ಅವರು ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಹೋಗಿ ಹಳಿ ಸಾಮಾನುಗಳನ್ನು ನೋಡಾಕ ಅವರು ಹೋಗಿದ್ರು 1-2 ಸಲ. ಇಲ್ಲ, ಅವ್ರ ನಾಸಿರ್ ಭಗವಾನ್ ಅವ್ರಿಗೆ ಇವತ್ತಿಗೂ ಅವ್ರನ್ನೇ ನಾವು ಡೈರೆಕ್ಟರಿಂದ ತೆಗೆದಿಲ್ಲ. ಅವ್ 2 ವರ್ಷ ಬಿಟ್ಟು ಹೋದ್ರು ತೆಗೆದಿಲ್ಲ. ಅವನ ಕುರ್ಚೆ ಖಾಲಿನ ಐತಿ. ಅವ್ ಬರ್ಲಿಲ್ಲ ಅಂದ್ರೂ ಮೀಟಿಂಗ್ದಾಗ ಅವ್ನ ಫೈಲ್ ಇಟ್ಟಿರ್ತೇವ್ ನಾವು. ಅವ್ ಯಾವಾಗ ಬರ್ತಾನ ಅನ್ನೋದು ಗೊತ್ತಿಲ್ಲ ಅಂತೇಳಿ. ಅವನು 2 ಸಲ ಬಂದ, ಅವ್ ಹೋದ್ರು ಅವ್ ಬಂದ್ ಕುಂದ್ರಾಗ ಕುರ್ಚೆ ಕಾಯಂ ಇಟ್ಟಿರ್ತೇವೆ. ಅವ್ನ ಫೈಲ್ ನಮಗೆ ಹೆಂಗ್ ಇಟ್ಟಿರ್ತಾರ ಹಂಗೆ ಫೈಲು ಇಟ್ಟಿರ್ತಾರ. ಇದು ನಾಸಿರ್ ಭಗವಾನನ ಫೈಲ್ ಅಂತ ಒಂದು ಪೆನ್ನು ಇಟ್ಟಿರ್ತೇವೆ. ಅವ್ನ್ ಬರ್ಕೋವಾಕ ಅವನೇನ್ ನಾವ್ ಹೊರಗೆ ಹಾಕಿಲ್ಲ. ನಾವಂತ ಕೆಟ್ಟ ಕೆಲಸ ಹಿಂದ ಕುಂತ ನೀವು ಹೇಳ್ತಾ ಇದ್ದೀರಲ್ಲ ನಡೀಲಿ ಅಂತ, ನೆಲಗಳಿ ಮೇಡಮ್ ಕುಂಡಿಸ್ಕೊಂಡು ಮಾತಾಡ್ತೀರಾ? ಸರ್ಕಾರಿ MD ನೋಡ್ರಿ, ನೆಲಗಳಿ ಮೇಡಮ್ ಮಾಡ್ಕೋಕ ಡೈರೆಕ್ಟರ್ಸ್ ಅವ್ರಿಗೆ ಬರ್ಬಾರ್ದು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಬರ್ಬೇಡ ಅಂತ ಅಲ್ಲ ಸರ್ ಹೇಳ್ತಾ ಇರೋದು, ಸರ್ಕಾರಿ MD ಬೇಕು ಅಂತ ಅವ್ರು ಫೈಟ್ ಮಾಡ್ತಾರಲ್ಲ. ಅಲ್ಲ, ಅವ್ರು ಯಾಕೆ ಮಾಡ್ತಾ ಇದಾರ ಅನ್ನೋದು ನಮಗ್ ಗೊತ್ತಿಲ್ಲ. ನೀವು ಕೇಳ್ಬೋದಲ್ಲ, ಈಗ ಇಂಥ ಸಂದರ್ಭ ಯಾಕೆ ಕೇಳಿದ್ರಲ್ಲ, ಮೊನ್ನೆ ಕೇಳಿದ್ವಿ ನಾವು. ಸರ್ಕಾರಿ MD ಅವ್ರನ್ನ ಹಾಕೊಂಡ್ರಿ ಅಂತಂದ್ರೆ ಯಾಕ್ರಿ ಬ್ಯಾಡ, ಸೀಸನ್ ಸ್ಟಾರ್ಟ್ ಐತಿ, ಅವ್ರು 7 ಜಿಲ್ಲಾ ಅಧಿಕಾರಿ ಇದಾರು, ಅವ್ರು ವಾರಕ್ಕೊಮ್ಮೆ ಬರ್ತಾನಂತೆ ಮೊದಲೇ ವಾಟ್ಸಪ್ ಮಾಡಿದಾರು. ಇಲ್ಲಿ ದಿನನಿತ್ಯ ಹರ್ಯಾಗೊಮ್ಮೆ ಸಂಜೆ ಮುಂದೊಮ್ಮೆ ಮಧ್ಯಾಹ್ನಕ್ಕೊಮ್ಮೆ ರೈತರು ಬರ್ತಾರ. ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಕ್ ಬೇಕು ಜಗದ ಮೇಲೆ ಕುಂತ. ಇಂಥ ಸಂದರ್ಭದೊಳಗೆ ನಾವು ಗೌರ್ಮೆಂಟ್ MD ಅಂತಂದ್ರೆ ನಾವು 8 ದಿನಕ್ಕೊಮ್ಮೆ ಬರಾಕತ್ತಂದ್ರೆ ಇಲ್ಲಿ ನಮ್ಮನ್ನ ಬಡದ್ ಹೊರಗೆ ಹಾಕಾರ ರೈತರು. ಮೊದಲ 4-5 ವರ್ಷ ಹಿಂಗಾಗೇ ಸಮಸ್ಯೆ ಆಗೈತಿ, ಬ್ಯಾಡ ಅವರೇ ಇರಲಿ ಅಂತ ಹೇಳಿದಾಗ ನಾವು ಸಹಿ ಮಾಡೋದಿಲ್ಲ ಅನ್ನುವಂಥ ಮಾತು ಮಾತಾಡಿದ್ರು. ಸಹಿ ಮಾಡೋದಿಲ್ಲ ಅಂತಂದ್ರೆ ನಿಮ್ದು ಕೋರಮ್ ಐತಿ ಮಾಡ್ಕೋರಿ ಅಂತಂದ್ರು. ಆಯ್ತು ತೋರಿ ಮೇಡಮ್, ನೀವು ಆರಾಮ್ ಬಂದ ಕೆಟ್ಟ ಎಲ್ಲಿ ಆಗತ್ತತಿ, ತಪ್ಪು ಎಲ್ಲಿ ಆಗತ್ತತಿ, ದಿನ ಮೀಟಿಂಗ್ ಬರ್ರಿ, ದಿನ ಚರ್ಚೆ ಮಾಡ್ರಿ. ಹಾ, ಬೇಕೇ ಬೇಕಂತ ಹೇಳಿದ್ರು. ಅವ್ರು ಒಬ್ರ ಎಲ್ಲಾರು ಬ್ಯಾಡ ಅಂತ ಹೇಳಿದ್ರು, ಅವ್ರು ಬೇಕಂದ್ರು. ಹಿಂಗಾಯ್ಕ ಚರ್ಚೆ ಮಾಡ್ರಿ, ದಿನ ಬರ್ರಿ, ನಮ್ಮ ಫ್ಯಾಕ್ಟ್ರಿ ಒಳಗೆ ಏನು ಸಮಸ್ಯೆ ಆಗತ್ತತಿ, ಏನು ತಪ್ಪಾಗತ್ತತಿ, ನೀ ದಿನನಿತ್ಯ ಬಂದು ಇನ್ಕ್ವೈರಿ ಮಾಡ್ಕೊಂಡು ಬರೇ ಮ್ಯಾನೇಜ್ಮೆಂಟ್ ಮಾಡಿ ನೀವು ಫ್ಯಾಕ್ಟ್ರಿ ಆಗಂತ ಹೇಳಿದವ್ರು ನಾವು. ಕಬ್ಬು ತರ್ಸೋದು ಕಷ್ಟ ಮಾಡ್ಬಾರ್ರಿ, ಹೊಲವಲ್ಲ ಅಡ್ಡಾಡ್ಬಾರ್ರಿ, ಬರೀ ಫ್ಯಾಕ್ಟ್ರಿಯಾಗ ಅಡ್ಡಾಡಿ ಚಲೋ ಓಡಾತತ್ತು ಬಂದ್ ಆಗತ್ತ ಅನ್ನೋದನ್ನ ಬರೀ ಅದನ್ನಷ್ಟ ಸ್ಟಡಿ ಮಾಡ್ರಿ ಅಂತ ಈಗ. ಕಬ್ಬು ತರಿಸ್ತವು, ರೈತರ ಕಾಲು ಬೀಳ್ತೇವೆ ನಾವು ಹೋಗಿ, ನೀ ಬರೀ ಮ್ಯಾನೇಜ್ಮೆಂಟ್ ಮಾಡಿ ಆರಾಮ್ ಚಾ ಕುಡ್ಬೇಕಂತ ಹೇಳಿ.
ಏನ್ ತಲ್ಸೋದ ಏನೋ ತಲುಪಿಸ್ತಾ ಇಲ್ಲ ಅಂತ ತಲ್ಸಾಕ್ ಹೋರಿ ಕಾಲ್ಮರಿಗೆ ತೊಗೊಂಬರತ್ತಾರ ರೈತರು ಇಲ್ಲ ಏನ್ ತಲ್ಸ್ಬೇಕಾಗೈತಿ ನಮಗ ಅವ್ರು ಕೇಳಿರಲ್ಲ ಏನ್ ತಲುಪಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಕೇರಳ ನೀವು ಅವ್ರಲ್ಲ ನಾವು ಇಲ್ಲಿ ಬಡ್ಕೊಂತಿದ್ದಾಗ ಅನುಭವ ಇದ್ದಾಗ ನಾವು ಚುನಾವಣೆಗೆ ನಿಂತವ್ರಿ ಇಲ್ಲಿ ಭಾಗವಾನ್ ಅವ್ರು ಬಿಟ್ಟು ಕೂಡ್ಲಿ ಅಂತಂದ್ರ ನಾ ಇದಕ್ಕ ನಾಮ್ದು 594 ಕೊಡೋದು ಉಳ್ದೈತಿ. ನಾ ಅದನ್ನು ಸಾಲ ಹರಿದ ತೀರ್ತನು, ನನಗ ಅವಕಾಶ ಕೊಡ್ರಿ, ನಾ ಇದನ್ನ ಒಳ್ಳೇದ ಮಾಡ್ತಾನು. ಜನ ನನ್ನ ಮೊದಲ ಬೇದ್ದಾರು ಕಮಿಟಿ ಅವರು, ನಾ ಬಂದ ನಂತರ ಇದನ್ನ ಒಳ್ಳೇದ ಮಾಡಿ ತೀರ್ತೇನು, ನನಗ ಅವಕಾಶ ಕೊಡ್ರಿ, ಇದನ್ನ ಉಳಿಸೋನ್ ಫ್ಯಾಕ್ಟ್ರಿ ಅಂತ ಅವ್ನು ನಮಗ್ ಬೋಧನೆ ತುಂಬಿದ. ಅವ್ರಾಗೆ ಬಂದ ಅಲ್ಲ, 1 ವರ್ಷದೊಳಗ ನಮ್ ರೈತ ಹೋರಾಟಗಾರ ಇದ್ದಾವ, ಈ ಫ್ಯಾಕ್ಟ್ರಿಯನ್ನ ನಡೆದಿಲ್ಲ, ಈ ಭಾಗವಾನ ತಪ್ಪು ಮಾಡಾಕತ್ತಾವು, ಭಾಗವಾನನ ಬೆನ್ನ ಐತಿರ ನಾ ರೈತ ಹೋರಾಟ ಹಾಕೊಂಡ್ ಮಾಡ್ಕೊಂತ ಬಂದಾನು, ನನ್ನ ಕಲ್ಲು ಉಗಿಸುವ ಕೆಲಸ ನಾ ಮಾಡುದಿಲ್ಲ ಅಂತ ಅವ ರಾಜಾರಾಮೆ ಕೊಟ್ಟು ಮೊದಲು ಹೋಗ್ಬಿಟ್ಟ. ಯಮಕನ್ ಮರ್ಡಿ ಅವಂದೇ ಆದಂತ ಇದ್ರೊಳಗೆ ರೈತರ ಬೆನ್ನ ಐತಿದವ, ರೈತ ಸಂಘದ ಲೀಡರ್ ಅವ. 1 ವರ್ಷದೊಳಗೆ ಇವ್ ಮಾಡೋ ಹಲ್ಕಟ್ಟಿಗೇರಿಗೆ ಗೊತ್ತಾಗಿ ಅವ್ ತಾನಾಗಿ ರಾಜೀನಾಮೆ ಕೊಟ್ಟು ಒಂದಾನ ಟೈಮ್ದಾಗ ಇವ್ ನಾನು ಕಲ್ಲು ಹೋಗಿಸ್ತಾನಂತೆ. ಅವ್ ಪ್ರಾಮಾಣಿಕ್ಲೆ ಅದ 27 ಲಕ್ಷ ಓದ್ದಾನೋ 1 ಲಕ್ಷ ಓದ್ದಾನೋ ಅದು ನಮಗ್ ಗೊತ್ತಿಲ್ಲ. ಯಾರು ವಸೂಲಿ ಮಾಡಕಂತ ಹೋಗಿಲ್ಲ ನಾವ್ ರೊಕ್ಕ. ಅವ್ ನಾವ್ ಕೇಳಾಕ್ ಹೋಗಿದ್ದೇವ್, ನಮ್ ಫ್ಯಾಕ್ಟ್ರಿ ರಾಜೀನಾಮೆ ಯಾಕೆ ಕೊಡತಿ, ಕೊಡಬಾಡ, ಬಾ ನೀ ರೈತ ಹೋರಾಟಗಾರದಿ, ಈ ಭಾಗದ ರೈತರೆಲ್ಲ ನೀನ್ ನೆಂಬಿ ಓಟ್ ಹಾಕಿದಾರು, ನೀ ಇಷ್ಟ 1 ವರ್ಷದೊಳಗ ರಾಜೀನಾಮೆ ಕೊಟ್ಟೆ ಅಂದ್ರ ಆ ರೈತ ಅವ್ರಿಗೆ ಅವಮಾನ ಮಾಡಿದಂಗ ಆಕತ್ನಿ ಅಂತೇಳಿ ಅವ್ನ್ ಕೇಳಾಕ್ ಹೋಗಿದ್ದೇವ್ ನಾವು. ನೀವು ಮುಂದಿಂತ ಹಲ್ಕಟ್ ಕೆಲಸ ಮಾಡ್ತಾನೋ, ಚೇರ್ಮನ್ಗ ನನಗ ಹೊಂದುದಿಲ್ಲ, ನಾ ರಾಜೀನಾಮೆ ಕೊಡ್ತಾನ, ರಾಜೀನಾಮೆ ಕೊಟ್ಟ. ಈಗ ಇದನ್ನ ಕೇಳಿದ್ರಿ ನೀವು ಒಂದ ಅದನ್ನ ಏನಾತ ನಾ ಮುಗಿಸ್ಬಿಡ್ತೇನೆ. ಈಗ ಮೋಹನ್ ಸಂಬರ್ಗಿ ಅವರು ಅವರಷ್ಟವ್ರೆ ನಿಮ್ಗೆ ಅಪ್ರೋಚ್ ಮಾಡಿದ್ರು, ನೀವೇ ಹೋಗಿದ್ರು ಅಲ್ಲ, ಒಂದಷ್ಟು ವಿಷಯದಾಗ ಮೊದಲಿನಿಂದ ಅವ್ರು ನಮ್ಮ ಚೇರ್ಮನ್ರು ಇದ್ರು. ನಮಗ ಒಂದು ಟೈಮ್ದಾಗ ಭಾಗವಾನ್ ಚೇರ್ಮನ್ ಟೈಮ್ದಾಗ ನಮ್ಗೆ ದುಡ್ಡಿನ ಶಾರ್ಟೇಜ್ ಇತ್ತು, ಪಗಾರ ಕೊಡಾಕ್ ರೊಕ್ಕ ಇರಾಕಿಲ್ಲ. ಇಲ್ಲೇ ರೈತರದು ಒಂದಷ್ಟು ಬಿಲ್ ಪೆಂಡಿಂಗ್ ಇತ್ತು, ನಮಗ ಬಿಲ್ ಕೊಡ್ಬೇಕಾಗೈತಿ. ನಮಗ್ ಫೈನಾನ್ಸ್ ಯಾರು ಬ್ಯಾಂಕ್ನವ್ರು ನಮಗ್ ರೊಕ್ಕ ಕೊಡಾಕ್ ಮುಂದ್ ಬರ್ಲಿಲ್ಲ. ಅವ್ರ ಆದಂತ ಕ್ಷೇತ್ರದಾಗ ಹಲಿಗೇಕರ್ ಸಾಹೇಬ್ರದಾರ ಅಂತ ಹೇಳ್ಕೊಂಡ ಅವ್ರು ಅಂತಕ್ ಹೋದ. ನಾವು ನೋಡ್ರಿ ನೀವು ಒಟ್ಟು ಹೇಳ್ರಿ, ನಮ್ಗೆ ಹಲಿಗೇಕರ್ ಸಾಹೇಬ್ರ ಪರಿಚಯ ಇಲ್ಲ, ಮತ್ ನೀವು ಒಟ್ಟು ಅವ್ರಿಗೆ ಅನುಕೂಲ ಮಾಡಿ ಕ್ಷೇತ್ರದಾಗ ನಮಗ್ ಸಾಲ ಕೊಡಿಸಿದ್ರ ನಾವು ಫ್ಯಾಕ್ಟ್ರಿ ಮುಂದುವರಿಸ್ತೇವಂತ. ಅವಾಗ ಅವರು ಕರ್ಕೊಂಡು ಹೋಗಿ ಕಾಸ ಅವ್ರ ಮೊಬೈಲ್ ಮಾತಾಡಿ ಅವರು ಒಂದಷ್ಟು ಸಾಲ ಕೊಡಿಸಿರು ನಮ್ಗೆ. ಫಸ್ಟ್ ಸ್ಟಾರ್ಟಿಂಗ್ ಹತ್ರ ಬೆಳಕ್ ಅವ್ರು ಸಾಲ ಕೊಡಿಸಿದ ನಂತರ ಅವ್ರ ಬಿಗಿವಿನ ಮ್ಯಾಲ ಅವ್ರ ದೊಡ್ಡ ಸ್ಥಾನಿತರ ಮ್ಯಾಲ ಮಾಜಿ ಚೇರ್ಮನ್ರದಾರ ಅಂತ ಹೇಳ್ಕೊಂಡ ಅವ್ರಿಗೆ ಫ್ಯಾಕ್ಟ್ರಿನ ಒಳ್ಳೆತನ ನಡೆಸ್ತಾರ ಅಂತ ತಿಳ್ಕೊಂಡ ನಾವು ನೆಂಬಿದ್ವು. ಯಾಕಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಒಳಗೆ ಅಷ್ಟು ಅನುಭವಸ್ಥರಲ್ಲ. ಅಧ್ಯಕ್ಷನು ನಾವು ಮೊದಲೇ ನಾನು ಅಧ್ಯಕ್ಷನ ಮಾಡ್ರಿ ಅಂದ್ರೆ ನಾ ಅಲ್ಲಿ ಬರ್ತೇನು, ಈ ಫ್ಯಾಕ್ಟ್ರಿ ಒಳ್ಳೆತನ ಮಾಡೋನು, ಒಳ್ಳೆ ಕೆಲಸ ಮಾಡೋನು ಅಂತ ಹೇಳಿದಾಗ ಅವನ ಅಧ್ಯಕ್ಷನ ಮಾಡಿ. ಅಂದ್ರೆ ಈ ನಮ್ಮ ಇದ್ರೊಳಗೆ ನಾವು ಅಧಿಕಾರ ಆಸೆದವ್ರು ಯಾರು ಅಲ್ಲ. ನಮ್ಗೆ ಅಧಿಕಾರ ಬೇಕಂದಿದ್ರೆ ಇನ್ನೊಬ್ಬರು ಕರ್ಕೊಂಡ್ ಕುಂಡಿರ್ತಿರ್ಕಿಲ್ಲ, ನಾವು ಕುರ್ಚಕ್ ಕುಂಡಿರ್ತಿದ್ದು. ಈಗ 4 ತಿಂಗಳ ರಾಜೀನಾಮೆ ಕೊಟ್ಟು ಯಾರು ನಾವು ಅದ್ರ ಕಸಿ ಆಸೆ ಪಟ್ಟಿಲ್ಲ. ಮುಗಿದ್ಬಿಡ್ಲಿ, ಇದಾಯ್ತಾ? ಆನಂತರ ಇದಾಯ್ತು, ಅಧ್ಯಕ್ಷ ಎಲ್ಲ ಇದ್ ಮಾಡಿದ್ರಿ, ಮತ್ತೆ ನಿಮ್ಮ ಅವರಷ್ಟವರೇ ಬಿಟ್ಟು ಹೋದ್ರು, ನಿಮ್ಮಷ್ಟು ನೀವೇ ಇದ್ ಮಾಡ್ಬಿಟ್ರಿ. ಅಲ್ಲ, ಕಾಲಾಂತರದಿಂದ ಬಂದ ಟೈಮ್ದಾಗ ಆ MD ಬಲ್ಲಿ ಅವ್ರ MD ಬಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು. ಈಗ ಮತ್ತ ನಾವು ವೀರೇಶ್ ಹುಲಿಕಟ್ಟಿ ಅವ್ರು ಇದ್ದಾಗ ಅವರು ಅವಾಗೂ ನಮಗೆ ಒಂದು ತಪ್ಪು ಕಾಣಕೈತ. ನೋಡ್ರಿ ಅಧ್ಯಕ್ಷರ, ಮೊದಲು ನೀವು ಏನ್ ಮಾಡಿದಿರೋ ಗೊತ್ತಿಲ್ಲ, ಈಗ ಯಾವ್ದೋ ತರದಿಂದ ನಮ್ಮಲ್ಲಿ ತಪ್ಪು ನಡೆಯಬಾರದು. ನಾವು ನಡಿಯಾಕತ್ರ ನಾವ್ ಹಿಂದಕ್ಕೆ ಸರಿಯವ್ರಲ್ಲ, ನೀವು ಸಾವುಕಾರರ್ವರಿ ದೊಡ್ಡವ್ರವ್ರಿ, ನಮಗ್ ತಪ್ಪು ಕಂಡಟ ನಾವ್ ಯಾರನ್ನೂ ಬಿಡುದಿಲ್ಲ. ನಮಗ್ ರೈತರ ಬಿಲ್ ಹೋಗ್ಬೇಕು, ಕರೆಕ್ಟಾಗಿ ಗಾಡಿ ಅವ್ರದ್ದು ಕೊಡ್ಬೇಕು, ಎಲ್ಲಾರ್ದು ಅನುಕೂಲ ಪಗಾರ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂದಾಗ ಅವ್ರಿಗೆ ನಮಗೆ ನಾ ಹೇಳಿದಂಗ ಇವರು ಒಂದಷ್ಟು ಕುರ್ಚಕ್ ಬಂದ್ ಕುಂತ ನಂತರ ತಮ್ಮದೇ ಆದಂತ ನಡ್ಯಾಕೈತಿ. ಅಲ್ಲ, ತಪ್ಪು ಆದಾಗನ ನಾವು ಕಾಣತ್ತೇವಲ್ಲ, ಅದೆಲ್ಲ ನಿಮ್ ವಿಷಯ ಗೊತ್ತಿದೇವಲ್ಲ. ಏನ್ ಮಾರ್ಕೆಟ್ ಒಳಗೆ ಮಾಡೋದಾಗಲಿ, ಪರ್ಚೇಸ್ ಮಾಡುವಾಗಲಿ, ಸಕ್ರಿ ಮಾರೋದ್ರ ಒಳಗಾಗಲಿ ಏನೋ ಸ್ವಲ್ಪ ನಮಗ್ ಕಂಡು ಬಂದು ತಪ್ಪುಗಳನ್ನ ಕಂಡು ಬಂದ ಟೈಮ್ದಾಗ ನಾವು ಅವ್ರನ್ನ ಬ್ರೇಕ್ ಹಾಕಿ ರಿಕ್ ಹಾಕೊಂಡು ಕುಂತು ನಾವು ಇದು ಸಮಸ್ಯೆ ಕಾಣತೈತಿ, ರೈತರು ಮಾತಾಡಕತ್ತಾರು, ನಮ್ಗೆ ಇಲ್ಲಿ ಏನಿದ್ರ ಸಮಸ್ಯೆ ಅಂದಾಗ ಇದನ್ನ ಕೇಳ್ತಾನ ಬಾ ಅಂದವ್ರ ಅಂತಂದ್ರ ಅವ್ರು ಅಲ್ಲೇ ಮನ್ಯಾಗ ಕುಂತ 15 ದಿವ್ಸ ಬರ್ಲಿಲ್ಲ. 15 ದಿವ್ಸ ಬರ್ಲಿಲ್ಲ ಅಂದ್ರೆ 1 ತಿಂಗಳು ಬರ್ಲಿಲ್ಲ ಇಲ್ಲಿ ಮೀಟಿಂಗ್ ಬರ್ದಾಗ ಅಂತಲೇ ಅಂದ್ರ ನೀವ್ ಬರಬೇಕಂತ ಒಟ್ಟರು ಅವ್ನ ಮನೆಗೆ ಹೋದ್ವು. ನೀವ್ ಯಾಕೆ ಬರೋದು ಬಿಟ್ಟಿದ್ದೀರಿ ಅಂತೇಳಿ. ನಾ ಇಲ್ಲ,
ನಾ ಬರೋದಿಲ್ಲ ಇಲ್ಲಿ, ನನಗೆ ಆರಾಮಿಲ್ಲ, ಹಂಗತ್ ಹಿಂಗತ್, ನಮ್ಮ ಅಜ್ಜಾಗ ಆರಾಮಿಲ್ಲ, ಅಪ್ಪಾಗ ಆರಾಮಿಲ್ಲ ಅನ್ಕೊಂಡು ಕುಂತು. ಹತ್ರ ಬೆಳಕ್ ಅಲ್ಲೇ ಕುಂತ ರಾಜಾರಾಮಿ ಬರೋದು ಸಕ್ರೆ ಕಳಿಸಿ ಬರ್ಲಿಲ್ಲ. ಬರ್ಲಿ. ಅವ್ರ ಫೀಲ್ಡ್ ಸ್ವಲ್ಪ ಅವ್ಯವಹಾರ ಆಗಿದ್ದಾರೆ. ಮತ್ತ ಬರ್ಲಿಲ್ಲ ಅಂತಂದ್ರ ಆಗಿರ್ಬೋದು, ನೀವ್ ಹೇಳಿದ್ರೆ ಬರ್ಲಿಲ್ಲ ಅಂದ್ರ ಆಗಿರ್ಬೋದು. ಹಾ. ಅವ ತಪ್ಪು ಮಾಡದೇ ಇದ್ದಿದ್ರ ಇಲ್ಲಿ ಕುರ್ಚಿ ಮೇಲೆ ಕುಂತು ಯಾಕೆ ನಾ ತಪ್ಪು ಮಾಡಿದಾನ ಏನ್ ಮಾಡಿದಾನ ಅಂತ ಕೇಳ್ಬೇಕಾಗಿತ್ತಲ್ಲ. ಯಾರು ಸಂಪರ್ಕ ಅವ್ರು ತಪ್ಪು ಮಾಡದೆ ನಾವು ಕೇಳಾಕ ಅಧಿಕಾರ ಐತಿ. ನಾವು ತಪ್ಪು ಮಾಡಿಲ್ಲ ಅನ್ನೋವಾಗ ನಾವು ಕುಂತು ಕೇಳತ್ತೇವಲ್ಲ, ತಪ್ಪು ಮಾಡಿದವ ಯಾಕೆ ಮನ್ಯಾಗ ಕುಂಡಿರ್ಬೇಕ? ಅವ್ ತಪ್ಪ ಮಾಡಿಲ್ಲ ಅಂದ್ರ ಬಂದ್ ಕುಂಡಿರ್ಬೇಕಾಗಿತ್ತಲ್ಲ. ಅವ್ನಿಗೆ 18,000 ಮಂದಿ ಎಲ್ಲ ಬೆಂಬಲ ಕೊಟ್ಟಾರಲ್ಲ. ಸಾಧಾರಣ ಮತ್ ಕಬ್ಬು ಹಚ್ಚವ್ರ ಒಂದ್ 25,000 ಮಂದಿ ಬೆಂಬಲ ಕೊಟ್ಟಾರ. ಅವಂಗ ಬಂದ್ ಕುಂಡಿರ್ಬೇಕಾಗಿತ್ತಲ್ಲ. ಅವ್ ಯಾಕೆ ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿದಾನಂತ ಅವನ ಆತ್ಮಕ ಐತಿ. ಅವನ್ ಗಪ್ ಕುಂತ ಮನ್ಯಾಗ. ಭಗವಾನ್ ಆಯ್ತು, ಆಮೇಲೆ ಸಂಪರ್ಕ ಆಯ್ತು. ನೆಕ್ಸ್ಟ್ ಈಗ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಕ್ರಮ ನಿಮ್ಮ ಆಡಳಿತ ಮಂಡಳಿಯವರು ಏನು? ಅವ್ ಯಾವಾಗ ಇಲ್ಲಿ ಬರ್ಲಿಲ್ಲಲ್ಲ, ಆ ಟೈಮ್ದಾಗ ನಾವು ಆಡಳಿತ ಮಂಡಳಿಯವರು ನಾವೊಂದು ಮೀಟಿಂಗ್ ಮಾಡಿದ್ವು. ಇವ್ ಯಾಕೆ ಬರ್ಲಿಲ್ಲ, ಏನ್ ಇವ್ನ ಪ್ರಾಬ್ಲಮ್ ಅಂತ. ಸಾಕಟ್ಟು ಅಲ್ಲಿ ಒಳಗೆ ಹೋಗೋ ಟೈಮ್ದಾಗ ಅಲ್ಲಿ ಒಂದ್ 7-8 ಸಾವಿರ ಸಕ್ರಿ ಸ್ಟಾಕ್ ಉಳಿತು. ಆ MD ಅವ್ರನ್ನ ಕೇಳಿದ್ವು ನಾವು, ಏನ್ರಿ ಇದು ನಿಮಗ್ ಕತಿ ಅಂತ. ಆ MD ಅವ್ರು ಅವ ತನಗ ತಪ್ಪು ಮಾಡಿ ಅವ ಅಡಿಕೊಂಡ ಅವ ಮನ್ಯಾಗ ಕುಂತ. ವೀರೇಶ್ ಹುಲಿಕಟ್ಟಿ ಅವ್ರು. ಅವನ ಕೈಯಾಗಿ ನಾವೊಬ್ಬ ಸೇಲ್ಸ್ ಮ್ಯಾನೇಜರ್ ಇದ್ರಲ್ಲ, ಬಡಿಗೇರ್ ಕಾಳಪ್ಪ ಬಡಿಗೇರ್, ಅವನ್ರಿ ಕಾಯ್ದು ಇದು ಏನಂತ ಅವ ಸುಮ್ಮನೆ ಮನ್ಯಾಗ ಕುಂತ. ಇಲ್ಲಿ ಮಠ ಅವ್ರನ್ನೇ ನಾವು ತೆಗಿಯಾಕ ಹೋಗಿಲ್ಲ. ಅವ್ರನ್ನ ಯಾಕೆ ತೆಗಿಯಾಕ ಹೋಗಿಲ್ಲ ಅಂದ್ರ ಈ ಫ್ಯಾಕ್ಟ್ರಿ ಮಾತು ನಡೆಸ್ಬೇಕು. ಅವ್ರ ಮುಂದೆ ಬಂದ, ಈ ರೈತರ ಮುಂದೆ ಬಂದ. ನಾವು ಅವ್ರನ್ನ ಏನಾರ ಸಸ್ಪೆಂಡ್ ಮಾಡಿ ಅವ್ರನ್ನ ಏನಾರ ತೆಗೆದು ಹೋಗದಿದ್ದು ಅಂದ್ರ, ಅವ್ರು ನಮ್ಮನ್ನು ಸಸ್ಪೆಂಡ್ ಮಾಡಿದಾರ್ರಿ ಅದಕ್ಕೆ ನಾವು ಬಂದಿಲ್ಲ ನಿಂತಿದ್ರು. ಅವ್ರನ್ನ ನಾವು ಸಸ್ಪೆಂಡ್ ಮಾಡಾಕ ಹೋಗಿಲ್ಲ. ಪಾಪ ಅವ್ರು ನೌಕರಿ ಮಾಡೋ ಆಸೆ ಐತಿ, ಅವ್ರು ನೌಕರಿ ಮಾಡ್ಲಿ. ಅವ್ರ ಇನ್ನು ನಮ್ಮ ಪೀಡ್ ಮುಗಿದು ಮುಂದಿನ ಪೀಳಿಗೆ ಅವ್ರು ಬಂದು ನೌಕರಿ ಮಾಡ್ಬೇಕಲ್ಲ ಅವ್ರ. ಆದ್ರೆ ನಾವಂತೂ ರೈತರಾಗಿ ಇರೋವ್ರನ್ನೆಲ್ಲ ಇಟ್ಕೊಂಡವ್ರಿ. ಪಾಪ ಅಷ್ಟು ದೌಡ್ ಕಳ್ಸೋದು ಬೇಡ ಅವ್ರನ್ನಂತ ಇಟ್ಕೊಂಡ್ರಿ, ಸುಧಾರಿಸ್ತಾರಂತ ಇಟ್ಕೊಂಡೇವ್. ಪಿಕ್ ಮಾಡೋದಾಗ್ಲಿ, ಒಂದು ವಿಷಯಗಳು ಏನೋ ಒಂದು ತರಿಸೋದಾಗ್ಲಿ, ಪರ್ಚೇಸ್ ಮಾಡೋ ಎಲ್ಲ ಆಫೀಸರ್ನ ಕರೆಸಿ ಎಲ್ಲ ಪಬ್ಲಿಕ್ದಾಗ ಮಾಡೋಣ ಅಂತ ನಾವು ಅವ್ರು ಮಾಡ್ಲಿಲ್ಲ. ತಮಗೆ ಬೇಕಾದವ್ರನ್ನ ಕರ್ಸೋದು, ತಮ್ಮ ಇದನ್ನ ಮಾಡೋದು. ಯಾಕಂದ್ರೆ MD ಅವ್ ಹಿಂಗೆ ಹೊಳ್ಳಿ ನೋಡಿದಂದ್ರೆ MD ನಮ್ಮ ಮಾತೇ ಕೇಳ್ತಿರ್ಕಿಲ್ಲ. ಅಷ್ಟು ಬಂದೋಬಸ್ತ್ನಾಗ ವಿಶ್ವನಾಥ್ ಹಿರೇಮಠನ ಇಟ್ಕೊಂಡ್ಬಿಟ್ರು. ನನಗೆ ಯಾವ್ಯಾವ ಆಫೀಸರ್ ಬೇಕು ಹಂಗೆಲ್ಲ ಅವ್ರು ಬಟ್ ಮಾಡೋ ಚೇರ್ಮನ್ ಕಡೆ. ಚೇರ್ಮನ್ ಏನು ಹೇಳ್ತಾನ ಅದನ್ನ ನಾವು ಕೇಳ್ತೇವೆ ಅಂತ ತಿಳ್ಕೊಂಡು, ಚೇರ್ಮನ್ ಹೇಳ್ತಾನಂದ್ರೆ ನಾವು ಚೇರ್ಮನ್ಗೆ ಹೇಳಕ್ ಹೋದ್ರೆ ನೀವು ತಂದ ನಮಗೇನು ವಿಷಯನ ಮುಟ್ಟಿಸ್ದಂಗೆ ಇವು ಮಾಡಕ್ಕೆ. ಯಾವುದೇ ಒಂದು ವಿಷಯಗಳನ್ನ ಹೇಳೋದು, ನಾ ಹೇಳ್ದಂಗೆ ಕೇಳ್ಬೇಕು, ಎಲ್ಲ ನಾ ಹೇಳ್ದಂಗೆ ಕೇಳ್ಬೇಕು. ಹಿಂಗೆ ವಿಷಯಗಳು ಮಾಡಿದಾಗ ಅವನ್ನ ವಿಶ್ವನಾಥ್ ಹಿರೇಮಠಕ್ಕೆ ಪ್ರಾಬ್ಲಮ್ ಆಗಿ ಅವ್ನು ಬೇರೆದವ್ನ ನಾವು ಸೆಕ್ರೆಟ್ರಿನ ತಗೋಣಂತ ಸೊಬ್ಬನ ಬೇರೆದವ್ನ ತಗೋಣಂತೇಳಿ ವೀರೇಶ್ ಹುಲಿಕಟ್ಟಿ ಅವ್ರನ್ನ ಚರ್ಚೆ ಬಂತು. ನಮ್ಮ ಭಾಗದ ರೈತರು ಒಂದಷ್ಟು ಮಂದಿ ಇದ್ರ, ಅವ್ರನ್ನ ತಗೋರಿ, ಅವ್ರನ್ನ ಭಾಳ ದಿಂದ ಅನುಭವ ಐತೆ ಅವ್ರಿಗೆ, ಅವ್ರು ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಚಲೋ ನಡೀತೈತಿ, ಭಾಗದ ಲೋಕಲ್ ರೈತ ಅದಾನು, ಇಲ್ಲೇ 3-4 ಕಿಲೋಮೀಟರ್ದಾಗ ಅದಾನು, ಒಳ್ಳೇದು ಮಾಡ್ತಾನು ಅಂತೇಳಿ ಸಾಧಾರಣ ಒಂದು 20-30 ಮಂದಿ ರೈತರು ದಿನನಿತ್ಯ ನಮಗೆ ಗಂಟು ಬಿದ್ರು. ಇವ್ನು ತಗೊಂಡ್ರು ಒಳ್ಳೇದಾಕತಿ, ಇವನ್ನ ತಗೋರಿ ಅಂತೇಳಿ. ಅವ್ರು ರೈತರು ಹೆಂಗೆ ಮಾಡ್ತಾರಂದ್ರೆ ಬಂದ್ರಿ ವಿಶ್ವನಾಥ್ ಹಿರೇಮಠನ ಒಂದು ಟೈಮ್ದಾಗ ಕದಾನು ಹಾಕಿರ, ಈ ಫ್ಯಾಕ್ಟ್ರಿನ ಬಿಟ್ಟು ಹೋಗ್ಬೇಕು ಮಗನೇ ಅಂತೇಳಿ. ಯಾಕಂದ್ರೆ ಇವ್ರಿಗೆ ಬೇಕಾದ ಅವ್ನು MD ತರ್ಬೇಕಂತೇಳಿ. ಅವ್ನು ತಪ್ಪು ಮಾಡತ್ತಿದ್ದು ಚಲೋ ಮಾಡತ್ತಿದ್ದು ಅವ್ರಿಗೆ ಕೈನಿಗೆ ಬಂದಿತ್ತೋ ಇಲ್ಲೋ ಅಂದ ಕೂಡಲೇ ಅಂದ್ರೆ ರೈತರು ಒಳ್ಳೇದು ಮಾಡ್ತಾರ ಅನ್ನೋದು ನಮ್ಮ ಆಸೆ ಅಲ್ಲ. ರೈತರು ಕೆಟ್ಟ ಬಯಸ್ತಾರಂತೇಳಿ ಸಂಸ್ಥಾಕ್ಕೆ ಯಾರು ಅನ್ನೋದನ್ನೇ ಇಲ್ಲ. ಅವ್ರು ಏನು ಬಯಸ್ರು, ಹೋರಾಟ ಮಾಡಿದ್ರು ಒಳ್ಳೇದಾಗ ಬಯಸ್ತಾರ ಅನ್ನೋದು ನಮ್ಮ ಆಸೆ. ಹಂಗಾರೆ ಅವರೆಲ್ಲ ಹೇಳತ್ತಾರ ಅಂದಿಂದ ನಮ್ಮ ಲೋಕಲ್ ಅಕ್ಕನು ಕಬ್ಬು ಹಚ್ಚಿದವದಾನು, ಭಾಳ ದಿವಸದಿಂದ ಫ್ಯಾಕ್ಟ್ರಿಯಾಗ ನುರಿದವದಾನು, ಇವಂಗಾದಂಥ ಅನುಭವ ಭಾಳ ಐತೆ ಅಂತೇಳಿ ಅವ್ನ ಸೆಕ್ರೆಟ್ರಿ ತಗೊಂಡು ರಾಜಾರಾಮಕ್ಕೆ ಕೊಟ್ಬಿಟ್ಟು. ರಾಜಾರಾಮಕ್ಕೆ ಕೊಟ್ಟು ಕೂಡಲೇ ಅಂದ್ರೆ ನಮಗೆ ಮತ್ತಿನ್ನ MD ಅವ್ರನ್ನ ಇವ್ರಿಗೆ ಅನುಭವ ಐತೆ ಅಂತ ತಂದೇವು ಸೆಕ್ರೆಟ್ರಿ, ಇವ್ರನ್ನ MD ಅಂತ ಮುಂದುವರಿಸ್ತು. ಇದನ್ನ ಮಾಡಿದವ್ರು ಯಾರು? ಭಾಗವಾನ್ ಸಾಹೇಬ್ರಿಗೆ ಆಗ ಹೇಳಿದ್ವು ನಾವು. ನಮ್ಮ ಒಂದಷ್ಟು ಮಂದಿ ಡೈರೆಕ್ಟರ್ ಬ್ಯಾಡ್ರಿ, ಇಲ್ಲಿ ಹಿಂದಕ್ಕೆ ಮಾಡಿ ಹೋಗಿದಾರು, ಬೇರೆ ಸಮಸ್ಯೆಗಳು ಅದಾವು, ಅವನಿಂದ ಏನೇನೋ ಭಾಳ ಕೇಳಿ ಬರತ್ತಾವ ಅಂತ ಹೇಳಕ್ಕಾಗ್ಲಿ, ನೀವು ಅವ್ರನ್ನ ಬೇಲೂರು ಅಂತ ಒಂದು ದಾಬಾದಂತ ಕರ್ಕೊಂಡು ಕುಂತ ಅವನ ನಂಬಲ್ಲಿ ಚರ್ಚೆ ಮಾಡಿ, ಕಿತ್ತೂರು ಆಯ್ವಾಗ ಚರ್ಚೆ ಮಾಡಿ ಅವನ ತಗೊಂಡು MD ಅಂತೇಳಿ ಭಾಗವಾನ್ ಅವರ ಚರ್ಚೆ ಮಾಡಿದ್ರು. ಆ ಟೈಮ್ದಾಗೂ ಗೌರ್ಮೆಂಟ್ MD ಅವ್ರನ್ನ ಹಾಕಿದ್ರು. ಮತ್ತು ಸಮಸ್ಯೆ ಬಂದ ಕಾಸು ಇನ್ನು ಸೀಸನ್ದಾಗೆಲ್ಲ ತೊಂದರೆ ಆಗೋದು. ಮತ್ತದ ಅವನನ್ನ ಮುಂದುವರ್ಸ್ಕೊಂತ ಬಂದು ಕೂಡಲೇ ಅಂದ್ರೆ ಅವ್ರಿಗೆ ಲಾಸ್ಟ್ ಟೈಮ್ದಾಗ ಅವ ಚೇರ್ಮನ್ ಇದ್ಲ ಭಗವಾನ್ ಅವ್ರು. ಅವಂಗ ಏನು ಬಂತು, ಅವಂಗ ಹೊಂದಾಣಿಕೆ ಬರಲಿಲ್ಲೋ, ಏನು ಇವನು ಸ್ವಂತ ವೈಯಕ್ತಿಕ ತೊಂದರೆ ತೊಗೊಂಡ್ರು ಗೊತ್ತಾಗಲಿಲ್ಲ. ಅವಂಗ ಸಮಸ್ಯೆ ಬಂತು. ಆ ಟೈಮ್ದಾಗ ಭಗವಾನ್ ಅವ್ರ ವಿಶ್ವಾಸ ಮಾಡೋದು ತೀರ್ಮಾನ. ವಿಶ್ವಾಸ ಅಂದ್ರೆ ಇವು MD ಏನು ಹೇಳ್ತಿದ್ದ ಅಂದ್ರೆ ಅವ್ರಿಗೆ ತಮಗೆ ತಿಳಿದಂಗ ಮಾಡತ್ತಾರ. ಈ ಫ್ಯಾಕ್ಟ್ರಿ ಇಲ್ಲ ಸರ್, ತೊಂದರೆ ಯಾರು ಏನು ಬೇಡ ಅಂತೇಳಿ ಒಂದಷ್ಟು ಮಂದಿ ರೈತರು
ಅವ್ನ ಭಾಗವಣ್ಣ ಅವ್ರನ್ನ ಇಳಿಸ್ರಿ ಅನ್ನೋದಕ್ಕೆ ಬಂತು. ಅವ್ನು ಬಿಟ್ಟು ಹೋಗ್ಬಿಟ್ಟು ಅವನು ಬಿಟ್ಟು. ಆಮೇಲೆ ಅಲಿಗೇಕರ್ ಸಾಹೇಬ್ರಂತಕ್ಕ ಅಲ್ಲಿ ಸಾಲ ತರತಾರ ಇಲ್ಲಿ ಸಾಲ ತರತಾರ ಅಂತ ಹೇಳ್ತಾನಲ್ಲ ಪ್ರಶ್ನೆಯಾಗ, ಪ್ರಥಮ ಸಾಲ ತಂದವ ಅಲಿಗೇಕರ್ ಸಾಹೇಬ್ರಂತಕ್ಕ ಭಾಗವಣ್ಣ. ಇವರು ರೊಕ್ಕ ಹಾಕ್ತೇವು, ಫ್ಯಾಕ್ಟ್ರಿ ನಡೆಸ್ತೇವು, 594 ನಾ ಬರಗುಡ್ಕ ಕೊಡ್ತೇನಂದ್ರೆ 1 ವರ್ಷ 2 ವರ್ಷ ಆದ್ರೂ ಇವಂಗೇನು 594 ಟಚ್ ಮಾಡಕ್ಕೂ ಆಗಲಿಲ್ಲ. ಇವ್ರು ರೊಕ್ಕ ಹಾಕ್ತೇನಂದ್ರೆ ರೊಕ್ಕನೂ ಹಾಕಕ್ಕಾಗಲಿಲ್ಲ. ಇವನು ಜನ ಏನು ಆರಿಸಿ ಕೈಸಿದ್ರೆ ಸುಳ್ಳು ಆ ಗುಡಿಗಳು ಈ ಗುಡಿಗಳು ಜೀರ್ಣೋದ್ಧಾರ ಮಾಡಿದಾನು, ಅಲ್ಲಿ ಗುಡಿ ಕಟ್ಸ್ಯಾನು ಅಂತೇಳಿ ಒಂದು ಇದ್ರ ಒಳಗೆ ಜನ ಆರಿಸಿದ್ರು. ನೀವು ಯಾವ ಗುಡಿಗೆ ಅಲ್ಲಿ ಒಂದು 20,000 30,000 ಕೊಟ್ಟಂದ್ರೆ ಆ ಗುಡಿಗೆ ಆ ಗುಡಿ ಊರೆಲ್ಲ ಪಟ್ಟಿ ಮಾಡಿ ಅವಂದ ಕಾಲ ಬಿದ್ದ ಆ ಗುಡಿಗಳು ಅವು ಕಟ್ಟೋದ. ಆದ್ರೆ ನೀವೇನು ಹೇಳೋ ಈ ಗುಡಿ ನಾನ ಕಟ್ಟಿದಾನೆ. ಅವ್ರು 25,000 30,000 ಕೊಟ್ಟದ್ದಕ್ಕೆ ಮತ್ತೊಂದು ಉದ್ಘಾಟನೆ ಕರಿಯಬೇಕಲ್ಲ ಅವ್ರ. ಇವ ಮಂದಿ ಮುಂದೆ ಹೇಳೋ ಗುಡಿ ಎಲ್ಲ ನಾನ ಕಟ್ಟಿದಾನಂತೆ. ಆ ಊರಾಗ ಹೋಗ್ಯಾರ ಆ ಗುಡಿ ಕಟ್ಟಿದವ್ರಿಗೆ ಆ ಊರ್ ಪಟ್ಟಿ ಕೊಟ್ಟವ್ರಿಗೆ ಶ್ರಮ ಏನೈತ್ಲ ಅವಾಗ ಗೊತ್ತಾಕತ್ತೆ. ಅವ್ರಿಗೆ ಕೇಳ್ರಿ ನೀವು ಆ ಊರಾಗ ಯಾವ ಊರಾಗ ಗುಡಿ ಕಟ್ಟಿದಾನೆ, 400 ಗುಡಿ ಕಟ್ಟಿದಾನೆ. ಹಳ್ಳಿ 400 ಬರತ್ತಾವು. ಖಾನಾಪುರ ತಾಲೂಕಿನ ಅಲ್ಲಿ ಗುಡಿ ಕಟ್ಟಾವ ನೀವು ಎಷ್ಟು ಕೊಡವ 25,000 ಕೊಡವ. ಗುಡಿ ಕಟ್ಬೇಕಾದ್ರೆ 10 ಲಕ್ಷ ಬರ್ತೈತಿ. ನೀವು ನಾನ ಕಟ್ಟಿ ಇಂಥ ಜನರ ತಲ್ಯಾಗ ಹೊಕ್ಕ ಕುಡ್ಲಿ ಇವನ್ನೆಲ್ಲಾನು ಮೆಚ್ಚಿದ್ರು. ಈಗೇನ್ ಮಾಡತ್ತಾನು ಅಲ್ಲಿ ಕುಂತ್ಕೊಂಡ ನಿಮ್ಗೆ ಕುರ್ಚನ ಖಾಲಿ ಬಿಟ್ಟಿದವಲ್ಲ ನಾವೇನಾರ ಅಧಿಕಾರ ಇವ್ರು ಹೇಳ್ತಾರೆ ಇವ್ರು ಯಾರು ಅರ್ಹತೆನೇ ಇರಲಿಲ್ಲ, ನನ್ನ ಒಂದು ಹೆಸರು ನಾಮಪದ ಮೇಲೆ ಇವ್ರು ಆರಿಸಿ ಬಂದಿರೋದು, ಇವ್ರ ನೈತಿಕತೆ ಇಲ್ಲ, ರಾಜೀನಾಮೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರ ಹೆಸರು ಮೇಲೆ ಆರಿಸಿ ಬಂದಿದ್ರು ಅಂತ ಖರೆ ಐತಿ. ಅವನ ಹೆಸರ ಮೇಲೆ ಆರ್ಸಿದ್ ಖರೆ ಐತಿ ಅಂದ್ರೆ ಒಬ್ಬ ಲೀಡರ್ ನಾವು ಬೇಕಾಗಿರ್ತಾನ ನಮಗ. ಅಲ್ಲ ನಾವು ಸಾಧಾರಣ ಒಂದ್ 3 ಸಲ 4 ಸಲ ಸೊಸೈಟಿಗಳು ಗ್ರಾಮ ಪಂಚಾಯತಿಗಳು ಆಗ್ಲಿ ಸಾಧಾರಣ ನಾವು ಅಧಿಕಾರ ತಗೊಂಡ್ ಬಂದವ್ರದು. ಆ ಒಂದು ಗ್ರಾಮ ಪಂಚಾಯತಿ ಅಧಿಕಾರ ಇಲ್ಲಿ ತಗೊಂಡಿರ್ಕಿಲ್ಲ, ಬರೀ ಹೆಸರಟ್ಟ ಭಾಗವಾನ. ಅವನ ಭಾಗವಾನ ಅನ್ನೋದು ಇಡೀ ಜಗತ್ತಕ್ಕೆ ಎಲ್ಲ ಗೊತ್ತಿತ್ತು. ನಾವ್ ಏನದ ಅನ್ನೋ ಅವ್ನ ಬಾಜುಕಿದ್ದ ಲೀಡರ್ಗಳು ಹೇಳ್ತಿದ್ರು ನಮಗ, ಇವನ್ ತಂದು ಇಲ್ಲಿ ಕೈ ನಿಂದ್ರಿಸಿರಿ ಅಂದ್ರ ನೀವು ಇಲ್ಲಿ ಮಸೂತಿ ಕಟ್ತೀರಿ ಅಂತ ಒಂದಷ್ಟು ಮಂದಿ ಮಾತಾಡ್ರಿ ನಮಗ. ಚುನಾವಣೆ ದಿವಸ ಮಾತಾಡ್ರಿ, ಅದು ನಿಮ್ಗೆ ಗೊತ್ತಿರ್ಬೇಕ. ನೀವು ಈ ನಮ್ಮನೆ ಆ ಕ್ಷೇತ್ರದಾಗ ಎಲ್ಲ ಸಮಸ್ಯೆ ಮಾಡ್ಕೊಂತ ಬಂದಾನು, ಇವನ್ನ ಬರಬಾರ್ದಿಲ್ಲ ಅಂತೇಳಿ. ಆದ್ರೂ ಜನರ ತಲೆಯಾಗ ಏನಾಯ್ತು, ನಮ್ಮ ಭಾಗವಾನ ಚಲೋ ಮಾಡ್ತಾನು ಒಳ್ಳೇದು ಮಾಡ್ತಾನ ಅನ್ನೋ ತೀರ್ಮಾನಕ್ಕೆ ನಾವು ನಮ್ಮ ಕ್ಷೇತ್ರದಾಗ ನಮಗ್ ಬೇಕಾದ ರೈತರು ನಮಗೂ ನೋಡಿ ನಮ್ಮನ್ನು ಓಟ್ ಹಾಕಿದಾರ. ಅವೊಂದು 10% ಇದ್ರು ನಮ್ದು 5% ನಮ್ಮ ಶ್ರಮ ಐತಿ. ಅವ್ನು 10% ಇದ್ರು ನಮ್ಮ ಶ್ರಮ 5% ಐತಿ. ಅವ ಯಾವ ಊರಿಗೂ ಕ್ಯಾನ್ವಾಸ್ ಒಂದು 3-4 ನಾವ್ ಮೇನ್ ಹಾಳಿಗೆ ಅಷ್ಟೇ ಓದ್ವಿ. ಅವನು ನಾನು ಮದುವೆ ಐತಿ ಅಂತ ಮನ್ಯಾಗ ಕುಂತಾನ, ಮಗಳ ಮದುವೆ ಐತಿ ಅಂತೇಳಿ. ಆಮೇಲೆ ಯಾವ ಚುನಾವಣೆದಾಗ ಭಾಳ ದೊಡ್ಡ ಹಳ್ಳಿಗಳದಾಗ ಅಡ್ಡಾಡಿಲ್ಲ. ಪ್ರತಿಯೊಬ್ಬರದು ಹಳ್ಳಿ ಕಾಲು ಬಿದ್ದವ್ರು ನಾವು. ಅವ್ ನನ್ನ ಹೆಸರ ಮೇಲೆ ಆರಿಸ್ತಾನಂದ್ರ ಮತ್ತ ಅವ್ 2 ಸಲ MLA ನಿಂತಾನ, ಒಮ್ಮೆರ ಆರಿಸ್ಬೇಕಾಗಿತ್ತಲ್ಲ ಅವನ ಕ್ಷೇತ್ರದಾಗ. ಏನ್ ಸರ್ ಇದು? ಈಗ ಪ್ರತಿ ಸಲ 5 ವರ್ಷ ಆರಿಸಿ ಬರ್ತಿತ್ತು ಕಮಿಟಿ, ಯಾವ ಟೈಮಲ್ಲೂ ಬರೀ ಏನು ಇದಿರ್ಲಿಲ್ಲ ನಿಮ್ಮ ಅವಧಿಲಿ ಬರೀ ಅಲ್ಲ ನಮಗ ಯಾಕೆ ನಿಮ್ಮಲ್ಲಿ ನಡ್ಕೊಳಕ್ ಆಗ್ತಾ ಇಲ್ಲ? ಏನ್ ಸಮಾಚಾರ ಇದೆ? ಏನು ಸಮಸ್ಯೆ ಇಲ್ಲ ಇಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂತ ನೋಡ್ರಿ. ಇಡೀ ಕರ್ನಾಟಕದಾಗ 83 ಫ್ಯಾಕ್ಟ್ರಿನೂ ಅದಾವ. ಆ 83 ಫ್ಯಾಕ್ಟ್ರಿಯಾಗನ 1ನೇ ನಂಬರ್ ಫ್ಯಾಕ್ಟ್ರಿನ ನಮ್ಮ ಫ್ಯಾಕ್ಟ್ರಿ. ಅವ್ರೆಲ್ಲ 200-300 ಕಿಲೋಮೀಟರ್ ದೂರ ಬಂದು ವರ್ಷಕ್ಕೆ 10 ಕೋಟಿ 15 ಕೋಟಿ HNT ಕೊಟ್ಟ ಕಬ್ಬು ತಗೊಂಡು ಕ್ರಷಿಂಗ್ ಮಾಡ್ತಾರ. ನಾವು ರೈತರಿಗೆ 1 ರೂಪಾಯಿನೂ ಕೊಡಲೆ, ಯಾವ HNTಗೂ ರೊಕ್ಕ ಕೊಡಲೆ ಇವತ್ತು 2 ಲಕ್ಷ ಟನ್ ಕಬ್ಬು ಬರಾಕತ್ತ. ನಾವು ಯಾರಿಗೂ ರೊಕ್ಕ ಕೊಟ್ಟೇ ಇಲ್ಲ. ಈ ಸಂದರ್ಭದಾಗ ನಮ್ಮ ಭಾಗದ ರೈತರಿಗೆ ನಾವು ಮೊದಲನೇದು ಅವ್ರಿಗೆ ಶ್ರಮ ಐತಿ, ರೈತರದು ಶ್ರಮ ಐತಿ. ನಮಸ್ಕಾರ. ಮತ್ತು ನಮ್ಮ ಕಾರ್ಖಾನೆಯಿಂದ ಕರೆದಿರುವ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಅಂದರೆ ಕಾರ್ಖಾನೆಯನ್ನು ಸುವ್ಯವಸ್ಥಿತವಾಗಿ ನಡೆಸಲು ಹಲವಾರು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಆ ಕ್ರಮಗಳಿಗೆ ಮೇಲಿಂದ ಮೇಲೆ ಕೆಲವೊಂದು ಧಕ್ಕೆ, ಕೆಲವೊಂದು ತೊಂದರೆಗಳು ಉಂಟಾಗ್ತದೆ. ನಾವು ಬಂದಾಗ ಇಲ್ಲಿ ಕಾರ್ಖಾನೆಯಲ್ಲಿ ಯಾವುದೇ ಸಂಪನ್ಮೂಲಗಳು ಇರಲಿಲ್ಲ, ಯಾವುದೇ ಬರತಕ್ಕಂತಹ ದುಡ್ಡು ಕೂಡ ಕಾರ್ಖಾನೆಯಲ್ಲಿ ಇರಲಿಲ್ಲ. ಮೊದಲೇನು ಒಂದು ಹಾರ್ವೆಸ್ಟಿಂಗ್ ಅಡ್ವಾನ್ಸ್ ಅಂತ ಹೇಳಿ ದುಡ್ಡು ಕೊಟ್ಟಾರ, ಆ ದುಡ್ಡು ವಸೂಲಾಗಿಲ್ಲ. ಅದು ಅವ್ರ ಕೆಲಸನೂ ಮಾಡಿಲ್ಲ,
ಅದೇನು ಕೋರ್ಟಿನಲ್ಲಿ ಏನು ಪ್ರಕರಣ ಇದ್ದಾವೆ ಆ ದುಡ್ಡಿನ ಹೊರತಾಗಿ ಕಾರ್ಖಾನೆಗೆ ಬರ್ತಕ್ಕಂಥ ಯಾವುದೇ ದುಡ್ಡು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನು ಹೆಂಗೆ ಮಾಡಬೇಕು ಪ್ರಾರಂಭ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಯ್ತು ಆ ಟೈಮ್ನಾಗ. ಅವಾಗ ನನಗೂ ಇದೇನು ಗೊತ್ತಿರಲಿಲ್ಲ. ನಾನು ಇರಬೇಕು ಅಂತ ಇಲ್ಲಿ ಬರಬೇಕು, ಇಲ್ಲಿ ಬಂದು ಕೆಲಸ ಮಾಡಬೇಕು, ಈ ಕಾರ್ಖಾನೆ ಬಗ್ಗೆ ಏನು ತಿಳುವಳಿಕೆನೂ ಇರಲಿಲ್ಲ ನನಗೆ. ಕಿತ್ತೂರು ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ರವರು ಹಾಗೂ ಖಾನಾಪುರ ಶಾಸಕರಾದ ಶ್ರೀ ವಿಠ್ಠಲರಾವ್ ಹಲ್ಗೇಕರ್ ಅವರು ಇಬ್ಬರು ಕೂಡಿ ನನ್ನನ್ನು ಕರೆದು ಏನಾದರೂ ಮಾಡಿ ಕಾರ್ಖಾನೆಯನ್ನು ಉಳಿಸೋಣ, ಇದು ಪರರ ಪಾಲು ಆಗೋದು ಬೇಡ, ಬಹಳಷ್ಟು ದಿವಸದಿಂದ ಶ್ರಮಪಟ್ಟು ದುಡಿದು ನಮ್ಮ ರೈತ ಬಾಂಧವರು ಕಟ್ಟಿದಂಥ ಇದೊಂದು ಕಾರ್ಖಾನೆ ರೈತರ ಬಾಂಧವರ ಕಡೆನೇ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಇದನ್ನ ಹೇಗಾದರೂ ಮಾಡಿ ಸಾಹೇಬ್ರೆ, ಹೌದು. ಒಂದ್ ನಿಮಿಷ ಈಗ ಇಷ್ಟೊತ್ತು ಹೇಳಿದ್ರಿ, ಓಕೆ, ತುಂಬಾ ಸಂತೋಷ. ಈಗ ಅವರು 2 ಪಾಯಿಂಟ್ ಹೇಳಿದ್ದಾರೆ. ಒಂದು, ಈಗಿರ್ತಕ್ಕಂಥ ಪ್ರೈವೇಟ್ MD ಹಿರೇಮಠ ಅವ್ರಿಗೆ ಇದೇ ಹೋದ್ಸಲ ಏನೋ ಆಗಸ್ಟ್ಗೇನೋ ಮುಗ್ದೋಗಿದೆಯಂತೆ, ಏನೋ ಏಜು 61 ವರ್ಷ ಮುಂದುವರ್ಬಿಟ್ಟು ಇದು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಆಯ್ತು. ಒಂದು ಹೇಳ್ತೀನಿ ಕೇಳಿ. ಇಲ್ಲಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಅದ್ರೊಳಗೆ ಹಾಕಿಲ್ಲ. ಯಾರನ್ನಾದರೂ ಅನುಭವ ಇದ್ದವ್ರನ್ನ ಬೇಕಾದವ್ರನ್ನ MD ಮಾಡ್ಕೋಬೋದು. ಅಲ್ಲಿ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ರೆಸ್ಟ್ರಿಕ್ಷನ್ ಇಲ್ಲ, ಓಕೆ, ಹೌದು. ಇಲ್ಲ, ಗ್ರೇಟ್ ಸರ್. ನಮ್ದು ಅದಕ್ಕೆ ಏನು ನಿಮ್ದು ಏಜ್ ಮೀರಿದ್ಯಾ? ಯಾವುದು? ಇನ್ನೊಂದು 61 ಇಯರ್ಸ್ ಈಗ ರನ್ನಿಂಗ್. 61 ಇಯರ್ಸ್ 61 ಇಯರ್ಸ್ 24 61 ಇಯರ್ಸ್ ನನಗೆ ರನ್ನಿಂಗ್. ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಅಲ್ಲಿ ಯಾವುದೂ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ನಮ್ದು ಸರ್ಕಾರಿ ಸಹಕಾರಿ, ಇದು ಸಹಕಾರಿ, ಇದು ಸಕ್ಕರೆ ಕಾರ್ಖಾನೆ. ಇಂಥ ಸಂದರ್ಭದಲ್ಲಿ ಒಬ್ಬ ಏಜ್ ಆಗಿರ್ತಕ್ಕಂಥ ನಿವೃತ್ತಿ ಅಂಚಿನಲ್ಲಿ ಒಬ್ಬ ಸರ್ಕಾರಿ MD ಅಂದ್ರೆ ನಿವೃತ್ತಿ ಆಗ್ಬೇಕಾಗಿತ್ತು ಸರ್. ಏನ್ ಸರ್, ಸರ್ಕಾರಿ MD ಆಗಿದ್ರೆ ಅದನ್ನ ಮೀರಿ ಸಹ ನಡೆಸ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಇದು ಆಗಿದ್ರೆ ಕರೆಕ್ಟ್ ಐತೆ. ಈಗ ಬೇಕಾದಷ್ಟು ಜನದಲ್ಲಿ ಎಲ್ಲಿ ಬೇಕಾದಲ್ಲಿ ಅದರ 60 ಏರಿದವ್ರು ಮಾಡಬಾರದು ಅಂತೇನಿಲ್ಲ. ಇದನ್ನ ಸರಿಪಡಿಸಬೇಕಾದ್ರೆ ಏನಾದರೂ ಆಡಳಿತ ಮಂಡಳಿಯವರು ನಿರ್ಧಾರ ಮಾಡಿ ಒಬ್ಬ ಮನುಷ್ಯ ಇರಲಿ, ಅವರು ನಡೆಸಲಿ ಅಂತ ಹೇಳಿದಾಗ ಅದು ಮುಂದುವರ್ಸ್ಕೊಂಡು ಹೋಗಕ್ಕೆ ಬರ್ತೈತಿ. ಎಷ್ಟೋ ಜನರನ್ನ ಸರ್ಕಾರದಲ್ಲಿಯೂ ಕೂಡ ಅವ್ರನ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಾರ. ಅದಕ್ಕೆ ಅದರದ್ದೇನು ದೊಡ್ಡ ವಿಷಯ ಅಲ್ಲ ಅದು. ನೀವು ಇಷ್ಟ ಏಜ್ ಆಗೈತಿ ಮಾಡ್ಕೊಂಡು ಹೋಗೋದಿಲ್ಲ. ನಾವು ಬರ್ತಾ ಇರೋದು ಮೂಲ ಕಾರ್ಖಾನೆ ಉಳಿಸೋದ್ರ ಬಗ್ಗೆ ಮಾತಾಡ್ರಿ. ಅದ್ರ ಬಗ್ಗೆ ಏನದ ನಿಮ್ ಹೇಳಿಕೆ? ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀರಾ, ಒಂದು 3 ಜನ, ಒಂದು 4 ಜನ, ಒಂದು ಟೋಟಲ್ 6 ಜನ ನಿರ್ದೇಶಕರು ನೀವು ನೆರೆದಿದ್ದೀರಾ. ಇನ್ನು ಉಳಿದವ್ರು ಎಲ್ಲರ ಗಮನಕ್ಕೂ ತಗೊಬಂದಿದ್ದೀರಿ. ಎಲ್ಲರಿಗೂ ಹೇಳೈತಿ ಇದನ್ನ. ನಾಸಿರ್ ಬಾಬನ್ ಅವ್ರಿಗೆ ಹೇಳಿದ್ದೀರಿ. ಹೌದು, ಅವ್ರಿಗೂ ಹೇಳೈತಿ, ಎಲ್ಲರಿಗೂ ಹೇಳೈತಿ, ಮೇಡಮ್ ಹೇಳಿದ್ದೀರಿ, ಎಲ್ಲರಿಗೂ ಹೇಳೈತಿ ಪತ್ರಿಕಾಗೋಷ್ಠಿ ಹೇಳ್ತಾರೆ. ಗೊಂದಲ ಸೃಷ್ಟಿ ಮಾಡಕ್ಕೆ ಯಾರು ಕಾರಣ? ಲೋಕಲ್ MD ಬೇಡ, ಸರ್ಕಾರಿ MD ಗೊಂದಲ ಯಾರು ಸೃಷ್ಟಿ ಇದು ಏನು ಗೊತ್ತಿಲ್ಲ. ಯಾಕಂದ್ರೆ ಆದೇಶ ಗೌರ್ಮೆಂಟ್ದಿಂದ ಬರಕತ್ತ. ಆದೇಶ ಯಾರು ಇವ್ರ ಕಡೆಯಿಂದ ಬರ್ತಾ ಇಲ್ಲ. 2 ಸರ್ತಿ ಆದೇಶ ಬಂದರೂ ಸಹಿತ ಗೌರ್ಮೆಂಟ್. ಈಗ ಇದು 2ನೇದಲ್ಲ, ಇದು ಸುಮಾರು 5ನೇ ಸರ್ತಿ ಇದು ಹಿಂಗಾಗ್ತಾ ಇರೋದು. 3 ಮಂದಿ ಮೊದಲೇ ಪ್ರೈವೇಟ್ MD ಆಗಿ ಹೋಗ್ಯಾರ. 3 ಮಂದಿ ಆಗ್ಯಾರ, 3 ಮಂದಿ ಆಗ್ಯಾರ. ವೀರೇಶ್ ಹುಲಿಕಟ್ಟಿ ಅವ್ರೂ ಪ್ರೈವೇಟ್ MDನೇ, ಅವರು ಕೂಡ ಪ್ರೈವೇಟ್ MDನೇ ಆಗಿ ಹೋಗ್ಯಾರ. ಅವರು ಪಟ್ಟಣ ಶೆಟ್ಟಿ ಅವರು ಪ್ರೈವೇಟ್ MD, ವಿಶ್ವನಾಥ್ ಹಿರೇಮಠ ಅವರು ಕೂಡ ಪ್ರೈವೇಟ್ MD. ಸೊ ಇದೆಲ್ಲ ಆದಾಗೂ ಕೂಡ ವೀರೇಶ್ ಹುಲಿಕಟ್ಟಿ ಆದಾಗೂ ಈಗ ಗೊಂದಲ ಇತ್ತು. ಇವ್ರು ಬೇಡ, ಗೌರ್ಮೆಂಟ್ MD ಬೇಕು ಅಂತ ಹೇಳಿ ಅನ್ನೋದು ಒಂದು ಬಂದಿತ್ತು. ಅದಕ್ಕೆ ಯಾರು ಮಾಡ್ತಾ ಇದ್ದಾರೆ, ಯಾರು ಅವ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ ಅನ್ನೋದು ಅಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಅವರು ಭಗವಾನ್ ಅವರು ಹೇಳಿದ ಪತ್ರಿಕಾ ಹೇಳಿಕೆ ಮತ್ತು ಮೆಲಗುಲಿ ಮೇಡಮ್ ಅವ್ರು ಹೇಳೋದು ನೋಡಿದ್ರೆ ಇವ್ರು ಏನಾದರೂ ಒತ್ತಾಯ ಮಾಡಿರ್ಬೋದು, ನಮಗೆ ಇವರೇ ಬೇಕಂತ, ಗೌರ್ಮೆಂಟ್ MDನೇ ಬೇಕಂತ. ಆದ್ರೆ ಯಾರನ್ನ ಮಾಡೋದಾದ್ರೂ ಸಹಿತ ಅಧಿಕಾರ ನಿರ್ದೇಶಕ ಮಂಡಳಿಗಿದೆ. ಸರ್ಕಾರದ ಯಾವುದೇ ಇದು ಸಹಾಯ ಅಥವಾ ಶೇರ್ ಕ್ಯಾಪಿಟಲ್ ಇಲ್ಲದೆ ಇರೋದ್ರಿಂದ ನಿರ್ದೇಶಕ ಇದನ್ನು ಆಯಿತು. ಅವಾಗನೇ ನಡುವೆ ಮ್ಯಾನೇಜಿಂಗ್ ಡೈರೆಕ್ಟರನ್ನ ಚೇಂಜ್ ಮಾಡಿ ಗೌರ್ಮೆಂಟ್ MD ಅಂತ ಹೇಳಿ ಪೂಜಾರ್ ಅನ್ನೋರನ್ನ ನೇಮಕ ಮಾಡಿ, ಮೊದಲು ಪೂಜಾರ್ ಅನ್ನೋರನ್ನ ನೇಮಕ ಮಾಡಿದ್ರು. ಪೂಜಾರ್ ಅನ್ನೋರನ್ನ ನೇಮಕ ಮಾಡಿದ ಮೇಲೆ ನಾವು ಇದು ಯಾಕಾಗ್ತಾ ಇದೆ ಅಂದರೆ, ಕೆಲವ್ರು ಹೋಗಿ ಅಲ್ಲಿ ತಪ್ಪು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಗೌರ್ಮೆಂಟಿಗೆ ಹೋಗಿ ಏನೋ ದೊಡ್ಡ ಇದು ಹಿಂದೆ ಆಗಿರ್ಬೋದು, ಅದು ನಾವು ಹೇಳಕ್ಕಾಗಂಗಿಲ್ಲ ಯಾರಂತ ನಾವು ಹೆಂಗೆ ಹೇಳ್ಬೋದು. ಯಾಕಂದ್ರೆ ಬರೀ ಆದೇಶ ಬಂದಿದ್ದು ಅಷ್ಟೇ ಗೊತ್ತೈತಿ ನಮ್ಗೆ. ಅಲ್ಲಿ ಹೋಗಿ ಕುಂತ ಯಾರು ಮಾತಾಡ ಏನ್ರಿ
ಅಲ್ಲ, ಆಡಳಿತ ಮಂಡಳಿಯವರ ಪೈಕಿ ಅಂತಂದ್ರೆ ನಾವು ನೋಡಿದ್ದಂದ್ರೆ ಒಬ್ರು ಇವ್ರಷ್ಟ, ಯಾರು ಭಗವಾನ್ ಅವರು ಏನು ಹೇಳಿಕೆ ಕೊಡಾಕತ್ತಾರ, ನಿಮ್ದೇ ಇದ್ರ ಚಾನಲ್ ಒಳಗೆ ಅವ್ರು ಹೇಳಿಕೆ ಕೊಟ್ಟಾರ. ಅದಕ್ಕೆ ನಮ್ಮ ಹಲ್ಗೇಕರ್ ಸಾಹೇಬ್ರು ತಿರುಗಿ ಅದಕ್ಕೆ ಇದನ್ನ ಕೊಟ್ಟಾರ. ಅಲ್ಲ, ನಿಮ್ಮಲ್ಲಿ ನೆಲಗಳಿ ಮೇಡಮ್ ಅನ್ನು ಸಹ ಸರ್ಕಾರಿ MD ಆಗಲಿ ಅಂತ ಕೆಲವರು ಹೋಗಿ ಅಲ್ಲಿ ಒತ್ತಡ ಏನೇನೋ ತಂದ್ರು, ಏನ್ ಹೇಳಿದ್ರು ಗೊತ್ತಿಲ್ಲ. ನಮ್ಮವರು ಇರ್ಬೋದು, ಹೊರಗಿನವರು ಇರ್ಬೋದು, ಅಂದ್ರೆ ನಮ್ಮವ್ರನ್ನೇ ಅಂತಲೂ ಹೇಳಂಗಿಲ್ಲ. ಹೊರಗೆ ಒಂದ್ ಸ್ವಲ್ಪ ಒತ್ತಡ ತಂದು ಇವ್ರು ಬೇಡ ಬೇರೆದವರು ಬರಲಿ ಅಂತನೋ ಒಂದು ಇದನ್ನ ಮಾಡಿ ಗೌರ್ಮೆಂಟ್ MDನೇ ಇರಲಿ ಅಂತೇಳಿ ಪೂಜಾರನ್ನವ್ರನ್ನ ನೇಮಕ ಮಾಡಿದ್ರು. ಅವಾಗ ನಿರ್ದೇಶಕ ಮಂಡಳಿಯವರು ಪೂರ್ತಿ ಒಂದು ಠರಾವ್ ಮಾಡಿದ್ರು, ನಾವು ಹೊರಗಿನ MD ಸರ್ಕಾರಿ MDನ ತಗೊಳ್ಳೋದಿಲ್ಲ, ಇವರೇ ಕಂಟಿನ್ಯೂ ಆಗಲಿ ಅಂತ ಅನ್ನೋದು ಮಾಡಿ ಅವರಿಗೆ ನಿಮ್ಮನ್ನ ನಾವು ಜಾಯಿನ್ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ಕೊಟ್ಟರು. ಯಾಕಂದ್ರೆ ಸಹಕಾರ ಸಂಘಗಳ ಕಾಯ್ದೆ 29G ಪ್ರಕಾರ ಸರ್ಕಾರ ಯಾವುದೇ ಬಂಡವಾಳ ಹಾಕಿರ್ದಿದ್ರೆ ಅಥವಾ ಯಾವುದೇ ಗ್ಯಾರಂಟಿ ಅಥವಾ ಯಾವುದೇ ಒಂದು ಹಣಕಾಸಿನ ಸಹಾಯವನ್ನು ಮಾಡದೇ ಇದ್ರೆ ಆಡಳಿತ ಮಂಡಳಿಗೇನೆ ವ್ಯವಸ್ಥಾಪಕ ನಿರ್ದೇಶಕನ ನೇಮಿಸಿಕೊಳ್ಳುವಂಥ ಹಕ್ಕಿದೆ, ಅವರಿಗೆ ನೇಮ್ಸಕ್ಕೆ ಬರಂಗಿಲ್ಲ. ಆ ಒಂದು ಅದರ ಅಡಿ ಅವರಿಗೆ ನಾವು ನಿಮ್ಮನ್ನ ತಗೊಳ್ಳೋದಿಲ್ಲ, ನಾವು ಯಾವುದೂ ಸರ್ಕಾರದ ಇದನ್ನು ತಗೊಂಡಿಲ್ಲ, ಅದಕ್ಕೆ ನಾವು ನಿಮ್ಮನ್ನ ತಗೊಳಕ್ ಬರಂಗಿಲ್ಲ, ನಾವು ತಗೊಳ್ಳೋದಿಲ್ಲ ಅಂತೇಳಿ ಅವರಿಗೆ ಒಂದು ಹಿಂಬರಹ ಕೊಟ್ಟರು, ಅಂದ್ರೆ ಲೆಟರ್ ಬರೆದು ಕೊಟ್ಟರು. ಅವರಿದ್ದವರು ಅದನ್ನು ಗೌರ್ಮೆಂಟಿಗೆ ರಿಪೋರ್ಟ್ ಮಾಡಿ ಸುಮ್ಮಾದರು. ಇದು ಸೀಸನ್ ಸ್ಟಾರ್ಟ್ಗಿಂತ ಚಲೋಗಿಕ್ಕಿಂತ ಮೊದಲೇ ಆಗಿತ್ತು. ಆಮೇಲೆ ಮುಂದೆ ಈಗ ಚಾಲೂ ಆಗಿ 1 ಲಕ್ಷ ಟನ್ ನಮ್ದು ಕ್ರಷಿಂಗ್ ಹಾಕ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.